ಸರ್ವರಿಗೂ ನಮಸ್ಕಾರಗಳು. ಗುರುವಿನ ಅಪ್ಪಣೆಯನ್ನು ಪಡೆದು ಗುರುವಿನ ಆಜ್ಞೆಯಂತೆ ಇವತ್ತಿನ ವ್ಯಾಖ್ಯಾನ ಗುರು ಪ್ರಾರ್ಥನೆ ಮತ್ತು ಮಂಗಳಾಚರಣದ ಶ್ಲೋಕದಿಂದ ಪ್ರಾರಂಭ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವ ಸಮಾರಂಭಾಂ ಶ್ರೀ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. Long back, third chapter, 30th shloka, the Vakhyana of Acharyas and Mahapurusha was stopped. 30th shloka, third chapter. That last shloka, last time, that shloka was, as Lord says to Arjuna, Mai sarvani karmani sanyasyadhyatma chetasa nirashir nirmamo bhutva yudhyasva vigatajvaraha. Sarvani karmani mai sanyasya adhyatma chetasa. So he is giving clear cut upadesha here. Sarvani karmani mai sanyasya. So, offer everything you do to me only. ಎಲ್ಲವನ್ನು ನನಗೆ ಸಮರ್ಪಣೆ ಮಾಡಿ, ನೀನು ಮಾಡೋ ಎಲ್ಲ ಕೆಲಸಗಳನ್ನು ನನ್ನ ಹೆಸರು ತಗೊಂಡು ಮಾಡಪ್ಪ ಅರ್ಜುನ. ದಟ್ ಈಸ್ ದಿ ಪಾಯಿಂಟ್. ಸರ್ವಾಣಿ ಕರ್ಮಾಣಿ ಮಯಿ, ಷಷ್ಠಿ ವಿಭಕ್ತಿ, ನನ್ನಲ್ಲಿ, ಇನ್ ಮೀ ಅಂದ್ರೆ ಹ್ಯಾವ್ ಫೇತ್ ಇನ್ ಮೀ ಓನ್ಲಿ. ದಟ್ ಮೀನ್ಸ್ ವಾಟ್? ಹ್ಯಾವ್ ಫೇತ್ ಫುಲ್ ಇನ್ ಗಾಡ್ ಅಂತ. ನನ್ನಲ್ಲಿ ನೀನು ಅರ್ಪಣೆಯನ್ನು ಮಾಡಿ ಎಲ್ಲ ಕರ್ಮಗಳನ್ನು, ಅಂದರೆ ನೀನು ಮಾಡತಕ್ಕಂಥ ಎಲ್ಲ ಕೆಲಸಗಳು ಅಂತ ಅರ್ಥ. ಅಂದ್ರೆ ಅರ್ಥ ಏನು? ದ ಲಾಸ್ಟ್ ಟೈಮ್ ಇಟ್ ವಾಸ್ ಎಕ್ಸ್ಪ್ಲೈನ್ಡ್. ಎಲ್ಲ ಕೆಲಸಗಳನ್ನು ಅಂದ್ರೆ ಅರ್ಥ ಏನು? ಫ್ರಮ್ ದಿ ಬರ್ತ್ ಟಿಲ್ ಡೆತ್, ಎವ್ರಿ ಇಂಡಿವಿಜುವಲ್ ಇನ್ ದಿ ವರ್ಲ್ಡ್ಲಿ ಲೈಫ್, ಇನ್ ದಿ ಅಜ್ಞಾನ ಮೋಡ್ ಅಥವಾ ಇನ್ ದಿ ದ್ವೈತ ಮೋಡ್, ಈ ಪ್ರಪಂಚವೇ ದ್ವೈತ ಸೃಷ್ಟಿಯಾಗಿರೋದ್ರಿಂದ, ಅಂದ್ರೆ ದ್ವೈತಮಯವಾಗಿರೋದ್ರಿಂದ, ದ್ವೈತ ಭಾವದಲ್ಲೇ ನಾವು ಜೀವನ ಮಾಡ್ತಾ ಇರೋದ್ರಿಂದ ಅಂತ ಅರ್ಥ. ಅಂದ್ರೆ ನಾನು ಅಂದರೆ ಇಂಥವನು, ನಾನು ಅಂದ್ರೆ ಈ ಶರೀರ ಅನ್ನೋ ಭಾವ ಹುಟ್ಟಿನಿಂದ ಸಾಯೋ ತನಕ ನಮ್ಮಲ್ಲಿದೆ. ಶರೀರ ಭಾವ ಅಥವಾ ದೇಹಾತ್ಮ ಬುದ್ಧಿ ಆರ್ ದೇಹಾತ್ಮ ಪ್ರಜ್ಞಾ, ದಿ ಬಾಡಿ ಕಾನ್ಶಿಯಸ್ನೆಸ್, ದೇಹಾತ್ಮ ಪ್ರಜ್ಞಾ, ಐ ಆಮ್ ಸೋ ಅಂಡ್ ಸೋ. ಸೊ ಈ ಭಾವ ಇರೋದು ಯಾವುದು? ಇದು ದ್ವೈತ ಭಾವ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ದ್ವೈತ ಭಾವ ಅಂದ್ರೆ ಲಿಮಿಟಿಂಗ್ ಮೈ ಸೆಲ್ಫ್ ಟು ಮೈ ಓನ್ ಬಾಡಿ, ಥಿಂಕಿಂಗ್ ದಟ್ ಐ ಆಮ್ ದಿಸ್ ಬಾಡಿ ಇಟ್ ಸೆಲ್ಫ್. ದಿಸ್ ಪರ್ಸನಾಲಿಟಿ ಐ ಮೀನ್ಸ್ ದಿಸ್ ಬಾಡಿ ಓನ್ಲಿ. ದಿಸ್ ಈಸ್ ಮೀ, ಇದು ನಾನು, ಇದು ನಾನು. ಈ ಸ್ವಾಭಿಮಾನ ಏನಿದೆಯಲ್ಲ, ಈ ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರು ಅಹಂಕಾರ. ಅಹಂಕಾರ ಮೀನ್ಸ್ ಅಹಂ ಭಾವ, ನಾನು ಅನ್ನೋ ಭಾವ. ಅಹಂ ಭಾವ ಈಸ್ ಕಾಲ್ಡ್ ಅಹಂಕಾರ ಆರ್ ಸ್ವಾಭಿಮಾನ. ಸೊ ಐ ಆಮ್ ರಿಸ್ಟ್ರಿಕ್ಟಿಂಗ್ ಮೈ ಸೆಲ್ಫ್ ಟು ದಿಸ್ ಬಾಡಿ ಇನ್ ದಿಸ್ ಬರ್ತ್. ವಿತ್ ದಟ್ ರಿಸ್ಟ್ರಿಕ್ಷನ್ ಆಲ್ ದಿ ವರ್ಕ್ ಐ ಆಮ್ ಡೂಯಿಂಗ್ ಅಂತ. ಎಲ್ಲ ಕೆಲಸಗಳನ್ನು ನಾನು ನಿದ್ದೆ ಹೋದಾಗ ನನಗೆ ಗೊತ್ತಿಲ್ಲ, ನಿದ್ದೆ ಮಾಡ್ತಾ ಇರ್ತೇನೆ. ಅಂದ್ರೆ ಅವಾಗ ದೇಹ ಸುಮ್ಮನೆ ಇರುತ್ತೆ, ಯಾವ ಕೆಲಸವೂ ಇಲ್ಲ. ಅದೇ ರೀತಿ ಕನಸು ಕಾಣ್ತಾ ಇರ್ಬೇಕಾದ್ರೆ ದೇಹ ಮಲಗಿರುತ್ತೆ ನೋಡೋರ ದೃಷ್ಟಿನಲ್ಲಿ, ಈವನ್ ಇನ್ ದ ಡ್ರೀಮ್ ಸ್ಟೇಟ್, ಬಟ್ ದಿ ಮೈಂಡ್ ಈಸ್ ಆಕ್ಟಿವ್. ಸೊ ದ ಮೈಂಡ್ ಹ್ಯಾಸ್ ಕ್ರಿಯೇಟೆಡ್ ಇಟ್ಸ್ ಓನ್ ಡ್ರೀಮ್ ಬಾಡಿ ಅಂಡ್ ದೆನ್ ವಿ ವಿಲ್ ಬಿ ಆಕ್ಟಿವ್ ಇನ್ ದ ಡ್ರೀಮ್ ಆಲ್ಸೋ. ಎಕ್ಸೆಪ್ಟ್ ಡೀಪ್ ಸ್ಲೀಪ್, ಇನ್ ದ ಡ್ರೀಮ್ ಆಲ್ಸೋ ವಿ ಅಪಿಯರ್ ಟು ಬಿ ಆಕ್ಟಿವ್ ಅಂಡ್ ಮೇನ್ಲಿ ಇನ್ ದ ವೇಕಿಂಗ್ ಸ್ಟೇಟ್, ಜಾಗೃತಾವಸ್ಥೆಯಲ್ಲಿ ನಮ್ಮ ಎಲ್ಲ ಕೆಲಸಗಳು ನಡೀತಾ ಇದೆ.
ನಾವು ಎಲ್ಲಿಗೆ ಸೀಮಿತ ಮಾಡ್ಕೊಳ್ತೀವಿ ಅಂದ್ರೆ, ನಿದ್ದೆ ಹೋಗೋ ವಿಷಯದ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಪ್ರತಿ ದಿವಸ ನಾವು ಹೇಗೆ ಎದ್ದು ಕೂಡಲೇ 2 ಹೊತ್ತು ತಿಂಡಿ ಅಥವಾ ಆಹಾರ ಸೇವನೆ ಮಾಡ್ತೇವೋ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ವೋ, ನಿದ್ದೆ ಅದ್ರ ಪಾಡಿಗೆ ಅದು ಇರುತ್ತೆ, ಅದ್ರ ಬಗ್ಗೆ ನಮಗೆ ಯೋಚನೆ ಇಲ್ಲ. ಕನಸು ಅದ್ರ ಪಾಡಿಗೆ ಅದು ಬರುತ್ತೆ ಹೋಗುತ್ತೆ, ಇಂಥ ಒಂದು ಕನಸು ಬಿದ್ದಿತ್ತು ಅಂತ ಹೇಳಿ ಮರೆತು ಬಿಡ್ತೀವಿ. ಆದ್ರೆ ನಮ್ಮ ವ್ಯವಹಾರ ದೃಷ್ಟಿ ಇರೋದೆಲ್ಲ ಈ ಜಾಗೃತ ಅವಸ್ಥೆ. ಜಾಗೃತಿನಲ್ಲಿ ಯಾಕೆ ಅಷ್ಟು ಬಹಳ ಮುಖ್ಯ ಅಂತ ಗುರುಗಳು ಒಮ್ಮೆ ಹೇಳಿದರು. ಜಾಗೃತ ಅವಸ್ಥೆ ಯಾಕೆ ಮುಖ್ಯ? ಉಪದೇಶ ಆಗೋದು ಜಾಗೃತಾವಸ್ಥೆಯಲ್ಲೇ ಆಗಬೇಕು. ಪರಮಾತ್ಮನನ್ನು ಒಲಿಸ್ಕೊಳ್ಳೋದು ಈ ಜಾಗೃತಾವಸ್ಥೆನಲ್ಲೇ ಆಗಬೇಕು, ಕನಸಿನಲ್ಲಿ ಅಲ್ಲ, ನಿದ್ದೆಯಲ್ಲಿ ಅಲ್ಲ ಅಂತ ಒಮ್ಮೆ ಗುರುಗಳು ಹೇಳಿದರು. ಯಾಕೆ ಅಂದ್ರೆ ಜಾಗೃತಾವಸ್ಥೆ ಅನ್ನೋದು ಇಟ್ ಇಸ್ ಎ ಲಾಂಗ್ ಡ್ಯೂರೇಷನ್, ಬಹಳ ದೀರ್ಘ ಅವಧಿಯಿಂದ ಇರತಕ್ಕಂತಹ ಅವಸ್ಥೆ. ದೀರ್ಘ ಅವಧಿ ಅಂದ್ರೆ ಮನುಷ್ಯನಿಗೆ ಸಾಧಾರಣ ಕಲಿಯುಗದಲ್ಲಿ 100 ವರ್ಷ ಆಯುಷ್ಯು ಅಂತ ಒಂದು ಸಾಧಾರಣ ಪ್ರಮಾಣ. 100 ವರ್ಷ ಅನ್ನೋದು ಸಾಮಾನ್ಯ ಅಲ್ಲ. ನಿದ್ದೆಯಿಂದ ಎದ್ದಾಗ ಇವತ್ತು ಪ್ರಪಂಚ ಹೇಗಿತ್ತೋ ಮರುದಿವಸ ನಿದ್ದೆಯಿಂದ ಎದ್ದಾಗಲೂ ಹಾಗೆ ಕಾಣುತ್ತೆ ನಮಗೆ. ಗುರುಗಳು ಬಹಳ ಸ್ಪಷ್ಟವಾಗಿ ಹೇಳಿದರು, ನಿದ್ದೆ ಹೋಗೋ ಮೊದಲು ಇದು ನನ್ನ ಮನೆ, ಇದು ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಬ್ಯಾಂಕ್ ಬ್ಯಾಲೆನ್ಸು, ನನ್ನ ಕೆಲಸ ಅಂತ ಯಾವ ಭಾವ ಬಲವಾಗಿ ನಮ್ಮಲ್ಲಿ ಇರುತ್ತೆ, ನಿದ್ದೆ ಹೋಗಿ ಮರುದಿವಸ ಎಚ್ಚರಾಗಿ ಅಥವಾ ಅದರ ಮರುದಿವಸ ಎದ್ದ ಮೇಲೆ, ಅದರ ಮರುದಿವಸ ಎದ್ದ ಮೇಲೆ, ಪ್ರತಿ ದಿವಸ ನಿದ್ದೆ ಹೋಗಿ ಎದ್ದ ನಂತರ ಅದೇ ಭಾವ ಇರುತ್ತೆ. ಅದ್ಯಾವುದು ಬದಲಾವಣೆ ಆಗೋದಿಲ್ಲ. ಆದ್ರಿಂದ ನಮಗಿದು ಸತ್ಯ, ಇದು ಸತ್ಯ. ಮಾಯೆ ಎಷ್ಟು ಬಲವಾಗಿದೆ ಅಂದ್ರೆ ಈ ಜಾಗೃತಾವಸ್ಥೆ ನಮಗೆ ಇಟ್ ಅಪಿಯರ್ಸ್ ಟು ಬಿ ಟೋಟಲಿ ರಿಯಲ್ ಬಿಕಾಸ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಇಟ್ ಎವ್ರಿ ಡೇ. ಸೇಮ್ ಎಕ್ಸ್ಪೀರಿಯನ್ಸ್. ದಿ ವೈಫ್ of yesterday will not change tomorrow when I get up. The same body is there in front of me as my wife. The same child is there in front of me as my child. The same house is there in front of me. That will not change. So apparently it appears to be the same. So I believe it is real. So ಜಾಗೃತ ಅವಸ್ಥೆಯಲ್ಲಿ ಮಾಯೆ ಅನ್ನೋದು ಪೊಟೆನ್ಸಿ ಗುರುಗಳು ಹೇಳ್ತಾ ಇದ್ರು ಲಕ್ಷ ಪಾಲು ಇರುತ್ತೆ. ನಾವು ಸಿಕ್ಕಾಕೊಂಡಿರೋ ನಮಗೇನು ಗೊತ್ತಿಲ್ಲ ಅಷ್ಟೇ, ನಮಗಿದೆ ಸತ್ಯ. ಆದ್ರೆ ನಾವು ಎಲ್ಲಾ ಕೆಲಸಗಳನ್ನ ಜಾಗೃತಾವಸ್ಥೆಗೆ ಸೀಮಿತ. ನಮ್ಮ ಕರ್ಮಗಳು ಅಂದ್ರೆ ಜಾಗೃತಾವಸ್ಥೆ ಕರ್ಮಗಳು. ಆಲ್ ವಾಟ್ ವಿ ಡೂ ಇನ್ ದ ವೇಕಿಂಗ್ ಸ್ಟೇಟ್ ಕಾನ್ಸ್ಟಿಟ್ಯೂಟ್ ರಿಯಲ್ ಕರ್ಮಾಸ್ ಫ್ರಮ್ ಬರ್ತ್ ಟು ಡೆತ್ ಅಂತ ಅರ್ಥ. ಸೊ ಈ ಎಲ್ಲಾ ಕೆಲಸಗಳನ್ನ ವಾಟ್ ಎವರ್ ವಿ ಡೂ ಇನ್ ದಿ ವೇಕಿಂಗ್ ಸ್ಟೇಟ್ ಯು ಆಫರ್ ದಟ್ ಟು ಮೀ. ಭಗವಂತ ಹೇಳ್ತಾರೋ ಮಾತು, ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ. ಆಧ್ಯಾತ್ಮ ಚೇತಸ, ವಿವೇಕದಿಂದ ನೀನು ವಿಚಾರ ಮಾಡು, ಆಧ್ಯಾತ್ಮಿಕ ದೃಷ್ಟಿಯಿಂದ ವಿಚಾರ ಮಾಡು. ಅಂದ್ರೆ ನೌ ಯು ಟ್ರೈ ಟು ಬಿ ಸ್ಪಿರಿಚುವಲ್, ಟ್ರೈ ಟು ಡೆವಲಪ್ ಸ್ಪಿರಿಚುವಲ್ ಇನ್ಸೈಟ್ ಆನ್ ದೀಸ್ ಥಿಂಗ್ಸ್ ವಾಟ್ ಐ ಆಮ್ ಟಾಕಿಂಗ್ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಸೊ ಆಫರ್ ಎವ್ರಿಥಿಂಗ್ ಟು ಮೀ. ನೀನು ಮಾಡೋ ಕೆಲಸ ಎಲ್ಲ ನನಗೆ ಬಿಟ್ಬಿಡಪ್ಪ. ಪರಮಾತ್ಮ ನೀನು ಮಾಡಿಸ್ತಾ ಇದ್ದೀಯಾ, ನಾನು ಮಾಡೋದು ಯಾವ ಸಣ್ಣ ಕೆಲಸವೇ ಆಗಲಿ, ಕಸ ಒಡೆಯೋದ್ರಿಂದ ಹಿಡಿದು, ಮನೆಯಿಂದ ಹೊರಗಡೆ ಹೋಗೋದ್ರಿಂದ ಹಿಡಿದು, ಮತ್ತೊಬ್ಬರ ಜೊತೆಗೆ ವ್ಯವಹಾರ ಮಾಡೋದ್ರಿಂದ ಹಿಡಿದು, ಅಥವಾ ನನ್ನ ಕೆಲಸ ನಾನು ಮಾಡೋದ್ರಿಂದ ಹಿಡಿದು, ಅಥವಾ ಅಡಿಗೆ ಮನೆ ಕೆಲಸ, ಯಾವುದೇ ಕೆಲಸ ಸಣ್ಣದು ದೊಡ್ಡದು ಅಂತಲ್ಲ, ಎಲ್ಲಾ ಕೆಲಸಗಳನ್ನ ಮಾಡಬೇಕಾದ್ರೆ ನಾನು ಮಾಡಬೇಕಾಗಿರೋದು ಏನು? ಈ ವಿವೇಕ ಅನ್ನೋದು ಜಾಗೃತವಾದರೆ ಭಗವತ್ ಕೃಪೆಯಿಂದ ಅಥವಾ ಗುರು ಕೃಪೆಯಿಂದ, ವಿವೇಕ ಅಂದ್ರೆ ರೀಸನಿಂಗ್. ವಿವೇಕ ಜಾಗೃತಿ ಆದಾಗ ಏನನ್ಸುತ್ತೆ ಅಂದ್ರೆ ಇದು ಎಲ್ಲದಕ್ಕೂ ಭಗವಂತ ಅಂತಿದ್ದಾನೆ, ನನ್ನೊಳಗೂ ಅವನೇ ಇದ್ದಾನೆ, ಹೊರಗೂ ಅವನೇ ಇದ್ದಾನೆ, ಅವನೇ ಎಲ್ಲ ಮಾಡಿಸ್ತಾ ಇದ್ದಾನೆ. ಈ ಭಾವ, ಸಮರ್ಪಣಾ ಭಾವ ಅಂದ್ರೆ ಭಗವಂತನಿಗೆ ಬಿಟ್ಬಿಡು ಅಂದ್ರೆ ಅರ್ಥ ಏನು? ಮತ್ತೆ ಮತ್ತೆ ಇದೇ ಪ್ರಶ್ನೆ. ಎಲ್ಲ ಕರ್ಮಗಳನ್ನ ನನಗೆ ಸಮರ್ಪಣೆ ಮಾಡು ಅಂದ್ರೆ ಏನು ನಮ್ಗೆ ಅರ್ಥ ಆಗ್ತಾ ಇಲ್ವಲ್ಲ ಗುರುಗಳೇ, ಇದು ಅರ್ಥ ಆಗ್ತಾ ಇಲ್ವಲ್ಲ ಅಂತ ಬಹಳ ಜನ ಕೇಳ್ತಾರೆ. ಗುರುದೇವರು ಇದನ್ನು ಹೇಳಿದ್ರು, ಎಲ್ಲ ಕೆಲಸಗಳನ್ನ ಸಮರ್ಪಣೆ ಮಾಡೋದು ಅಂತಂದ್ರೆ ಅರ್ಥ ಏನು? ನಾನು ಮಾಡ್ತಾ ಇದ್ದೇನೆ ಅನ್ನೋ ಭಾವ ಬಿಟ್ಬಿಡು. ಗುರುದೇವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಾನು ಅನ್ನೋದನ್ನು ಬಿಟ್ಬಿಟ್ಟು ಮಾಡಪ್ಪ, ಸುಮ್ಮನೆ ಮಾಡ್ತಾರೆ ನಾನು. ಸಿ ಹಿ ಮೆಂಟ್ ಲೈಕ್ ದಟ್. ಡೋಂಟ್ ಥಿಂಕ್ ದಟ್ ಯು ಆರ್ ಡೂಯಿಂಗ್. ಈವನ್ ದಟ್ ಈಸ್ ಡಿಫಿಕಲ್ಟ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್. Don't think that you have planned tomorrow's work. Don't think that you have planned today afternoon work. Don't think that everything is going according to your plan. ನೀವು ಲೆಕ್ಕ ಹಾಕಿದ ಪ್ರಕಾರ ಕೆಲಸ ನಡೀತಾ ಇದೆ, ನಾನು ಈ ರೀತಿ ಲೆಕ್ಕ ಹಾಕಿದ್ದೇನೆ ಅನ್ನೋ ಯೋಜನೆ ತೆಗೆದುಹಾಕೋದು.
ಎಲ್ಲವನ್ನೂ ನನಗೆ ಅರ್ಪಣೆ ಮಾಡುವುದ್ರೆ ಭಗವಂತ ಹೇಳ್ತಾ ಇರೋದು ಅರ್ಥ ಏನು ಅಂದ್ರೆ ನಿರ್ಯೋಚನೆಯಿಂದ. ಈ ವಿವೇಕ ಭಗವಂತನೇ ಮಾಡಿಸ್ತಾ ಇದ್ದಾನೆ ನನ್ನ ಕೈಯಿಂದ, ನಾನೇನೋ ಮಾಡ್ತಾ ಇಲ್ಲ ಅನ್ನೋ ಭಾವ. ಇದು ಸರ್ವಕರ್ಮಾನ್ ಸರ್ವಾಣಿ ಕರ್ಮಾಣಿ ಮೈ ಸನ್ಯಸ್ಯ ಅಂದ್ರೆ ಅದೇ ಅರ್ಥ. ಇದನ್ನು ಗುರುಗಳು ಬಿಡಿಸಿ ಹೇಳಿದ್ರು. ಇದರ ಅರ್ಥ ಏನು ಅಂದ್ರೆ ಅರ್ಪಣಾ ಬುದ್ಧಿ. ಇದನ್ನು ಆಚಾರ್ಯರು ಬಹಳ ಸುಂದರವಾಗಿ ಅವ್ರ ಭಾಷ್ಯದಲ್ಲಿ ಹೇಳ್ಬಿಟ್ಟಿದ್ದಾರೆ. ಕೇವಲ ಈಶ್ವರಾರ್ಪಣ ಬುದ್ಧಿಯಿಂದ ನಿಮ್ಮ ಕರ್ಮಗಳನ್ನು ಮಾಡಿದರೆ ನಿಮಗೆ ಕರ್ಮ ಬಂಧನ ತಟ್ಟೋದಿಲ್ಲ. ವೆನ್ ಯು ಡೂ ಎನಿ ವರ್ಕ್ ವಿಥೌಟ್ ಯುವರ್ ಇನ್ವಾಲ್ವ್ಮೆಂಟ್, ವಿಥೌಟ್ ಡೂಯರ್ಶಿಪ್, ದಟ್ ಐ ಆಮ್ ಡೂಯಿಂಗ್, ದರ್ ಇಸ್ ನೋ ಕರ್ಮ ಬಂಧನ. ಇಟ್ ಈಸ್ ಸೋ ಸಿಂಪಲ್. ಆಚಾರ್ಯ ಸ್ಟೇಟ್ಮೆಂಟ್ ನಮಗೆ ಅದು ಅಷ್ಟೇ ಡಿಫಿಕಲ್ಟ್. ವಿ ಕ್ಯಾನಾಟ್ ಫಾಲೋ, ವಿ ಜಸ್ಟ್ ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್ ದಿಸ್. ಏನು ಆಚಾರ್ಯರು ಹೇಳ್ತಾ ಇದ್ದಾರಲ್ಲ, ಈಶ್ವರನಿಗೆ ಎಲ್ಲ ಕೆಲಸಗಳನ್ನ ಅರ್ಪಣೆ ಮಾಡಿ ಆ ಅರ್ಪಣಾ ಬುದ್ಧಿಯಿಂದ ನೀವು ನಿಮ್ಮ ಕರ್ಮ ಮಾಡಿದರೆ ನಿಮಗೆ ಕರ್ಮ ಬಂಧನವಿಲ್ಲ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಅದು ಹೇಗಪ್ಪ? ನನಗೆ ಅರ್ಥ ಆಗ್ತಾ ಇಲ್ವಲ್ಲ. ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಕಾರಣ ನಮ್ಮ ಗುರುಗಳು ಹೇಳಿದ್ರು. ಇದು ಯಾಕೆ ಅರ್ಥ ಆಗಲ್ಲ ಅಂದ್ರೆ ನಮ್ಮ ಶರೀರ ಭಾವ ನಮ್ಮನ್ನ ಬಿಟ್ಟಿಲ್ಲ. ನಾನು ಅಂದ್ರೆ ಇಂಥವಳು ಅಂತ ಇರೋದ್ರಿಂದಲೇ, ಅದು ಬಲವಾಗಿ ಕೂತಿರೋದ್ರಿಂದ ನಮಗಿದು ಅರ್ಥ ಆಗಲ್ಲ. ಎಲ್ಲಿವರೆಗೆ ನಿನಗೆ ಶರೀರ ಭಾವ ಇದೆಯೋ ಅಲ್ಲಿವರೆಗೆ ಇದು ತಲೆಗೆ ಹೋಗಲ್ಲಪ್ಪ. ಇದು ತಲೆಗೆ ಹೋಗಬೇಕು ಅಂದ್ರೆ ವಿವೇಕದಿಂದ ಈ ಶರೀರ ಭಾವನೆ ಕತ್ತರಿಸು. ನಾವು ಟು ಕಮ್ ಔಟ್ ಆಫ್ ದಿಸ್ ಯು ಡೆವಲಪ್ ವಿವೇಕ ಖ್ಯಾತಿ, ರೀಸನಿಂಗ್ ಪವರ್. ಅದೇ ಆಧ್ಯಾತ್ಮ ಚೇತಸ. ಒನ್ಸ್ ಯು ಡೆವಲಪ್ ಸ್ಪಿರಿಚುವಲ್ ಇನ್ಸೈಟ್, ಟ್ರೈ ಟು ಕಾನ್ಸಂಟ್ರೇಟ್ ಆನ್ ದ ಶ್ರವಣ. ಗುರುವಿನ ಉಪದೇಶವನ್ನ ಮನನ ಇಟ್ಟು ಬಹಳ ಅಸ್ಥೆಯಿಂದ ಶ್ರದ್ಧೆಯಿಂದ ಕೇಳಬೇಕು. ಗುರುಗಳು ಏನ್ ಹೇಳ್ತಾ ಇದ್ದಾರೆ, ನನಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ? ಅರ್ಥ ಆಗದೆ ಇದ್ರೆ ಅದನ್ನು ಇನ್ನೊಮ್ಮೆ ಗುರುಗಳನ್ನ ಕೇಳಿ ಸಂದೇಹ ಪರಿಹಾರ ಮಾಡ್ಕೊಳ್ಬೇಕು. ಐ ಮಸ್ಟ್ ಕೌಂಟರ್ ವಾಟ್ ಎವರ್ ಡೌಟ್ಸ್ ಐ ಹ್ಯಾವ್ when the appropriate time comes with our own Gurudev and then get clarification so that I should understand correctly first. ಗುರುದೇವರು ಇದನ್ನು ಒಂದ್ಸಲ ಹೇಳಿದ್ರು, ಪದಾರ್ಥ ಜ್ಞಾನ. ಪದಾರ್ಥ ಜ್ಞಾನ ಆಗೋದು ಮುಖ್ಯ. ಆದ ನಂತರ ಮುಂದಿನ ಹೆಜ್ಜೆ ಕೊನೆಯಲ್ಲಿ ಬರತಕ್ಕಂಥದ್ದು ತತ್ವಜ್ಞಾನ. ಪದಾರ್ಥ ಜ್ಞಾನ ಅಂದ್ರೆ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ದಟ್ ಈಸ್ ಯು ಮಸ್ಟ್ ಪರ್ಸೀವ್ ಇಂಟೆಲೆಕ್ಚುಯಲಿ. ವಿಜ್ಞಾನಮಯ ಕೋಶದಲ್ಲಿ ಅಂದ್ರೆ ಬುದ್ಧಿನಲ್ಲಿ ಭಗವಂತನಿಗೆ ಆತ್ಮನಿಗೆ ಅತ್ಯಂತ ಹತ್ತಿರವಾಗಿರ್ತಕ್ಕಂತಹ ಕೋಶದಂದ್ರೆ ವಿಜ್ಞಾನಮಯ ಕೋಶ ಮತ್ತೆ ಆನಂದಮಯ ಕೋಶ. ಆ ವಿಜ್ಞಾನಮಯ ಕೋಶ ಅಂದ್ರೆ ಬುದ್ಧಿ, ರೀಸನಿಂಗ್ ಪವರ್. ಸೊ ಬುದ್ಧಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಅದನ್ನ ಇನ್ಸೈಟ್, ಒಳನೋಟವನ್ನು ತಿಳ್ಕೊಳ್ಬೇಕು. ವಿ ಹ್ಯಾವ್ ಟು ಗೋ ಡೀಪರ್. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅದರ ಬಗ್ಗೆ ಮನಸ್ಸಿರಬೇಕು, ಅದರ ಬಗ್ಗೆ ನಮ್ಮಲ್ಲಿ ಯೋಚನೆ ಇರಬೇಕು, ಅದನ್ನು ನಾವು ಯಾವಾಗಲೂ ನೆನೆಸ್ಕೊಳ್ತಾ ಇರಬೇಕು ಅಂತ. ಮನನ ಅನ್ನೋದು ಒನ್ ವರ್ಡ್ ಬಹಳ ಈಸಿಲಿ ಆಲ್ ಮಹಾತ್ಮನ್ಸ್ ಯೂಸ್ ಬಿಕಾಸ್ ದೇ ನೋ ವಾಟ್ ಇಟ್ ಈಸ್. ಬಟ್ ದ ವರ್ಡ್ ಮನನ ಇಟ್ ಸೆಲ್ಫ್ ಈಸ್ ಡಿಫಿಕಲ್ಟ್ ಫಾರ್ ಮೀ ಟು ಅಂಡರ್ಸ್ಟ್ಯಾಂಡ್ ಬಿಕಾಸ್ ಐ ಡೋಂಟ್ ನೋ ವಾಟ್ ರಿಯಲಿ ಮನನ ಮೀನ್ಸ್. ಶ್ರವಣ, ಲಿಸನಿಂಗ್ ಟು ಗುರು. ವಾಟ್ ಈಸ್ ಮನನ? ಆಫ್ಟರ್ ಲಿಸನಿಂಗ್, cyclical thought process should be generated here in the mind all the time. ನಾವು ಯಾವ ಕೆಲಸವನ್ನೇ ಮಾಡ್ತಾ ಇರಲಿ ಈ ಭಾವ ಮನಸ್ಸಲ್ಲಿ ಇರಬೇಕು. ಯಾವ ಭಾವ? ಗುರುಗಳು ಇದನ್ನು ಹೇಳಿದ್ದಾರೆ. Now my guru has told me this. This is the point he has told me. I should never forget it. I should always believe in that with conviction. So ಇದು ಮನನ. ಅದನ್ನ ಪುನರಾವರ್ತನೆ ಮಾಡ್ಕೊಳ್ತಾ ಹೋಗೋದು. ಅದು ಆದಾಗ ಏನಾಗುತ್ತೆ? ಸ್ಪಿರಿಚುವಲ್ ಇನ್ಸೈಟ್ಸ್ ಗುರು ಹಿಮ್ಸೆಲ್ಫ್ ವಿಲ್ ಗಿವ್. ಸಿ, ಲಾಂಗ್ ಬ್ಯಾಕ್ ಇಟ್ ಹ್ಯಾಸ್ ಬೀನ್ ಟೋಲ್ಡ್ 100 times repeated. All Mahatmans have said the same thing. So the initial problem is how to get over Maya. You cannot win over Maya, but you have to strive initially with all the might, with all the mind, with all concentration, with full faith and conviction. ಗುರುವಿನಲ್ಲಿ ಪರಮಾತ್ಮಲಿದ್ದಷ್ಟೇ ಭಕ್ತಿಯನ್ನ ಗುರುವಿನಲ್ಲಿ ಇಟ್ಕೊಂಡ್ರೆ ನಮ್ಮ ಪ್ರಯತ್ನವನ್ನ, ಪ್ರಾರಂಭಿಕ ಪ್ರಯತ್ನವನ್ನ ನಾವು ಮಾಡಲೇಬೇಕಾಗತ್ತೆ. ಯಾವುದು? ಶ್ರವಣ ಮನನ.
ಆ ನಂತರ ಗುರುಗಳು ತೋರಿಸ್ಕೊಟ್ಟ ದಾರಿನಲ್ಲಿ ನಮ್ಮ ಧ್ಯಾನ ಪ್ರಕ್ರಿಯೆ, ಜಪ ಇವೆಲ್ಲ ಶುರು ಆಗಬೇಕು. ಅದನ್ನು ನಾನು ಮಾಡದೇನೇ ಇದ್ರೆ, ಗುರುಗಳು ಹೇಳಿಕೊಟ್ಟ ದಾರಿಯಲ್ಲಿ ಒಂದು ದಿವಸವೂ ನಾನು ಮಾಡದೆ ಸುಮ್ಮನೆ ಕೂತ್ಕೊಂಡು ವರ್ಷಾನುಗಟ್ಟಲೆ ನಾನು ಗುರುಗಳು ಗೊತ್ತಿದ್ದಾರೆ, ನಾನು ಇಲ್ಲಿ ಬರ್ತಾ ಇದ್ದೇನೆ ಅಂದ್ರೆ ನನಗೆ ಬ್ರಹ್ಮಜ್ಞಾನ ಸಿಗೋದು ಹೇಗೆ? ಅಂದ್ರೆ ನಾನು ಮುಂದುವರಿಯೋದು ಹೇಗೆ ಆಧ್ಯಾತ್ಮ ಮಾರ್ಗದಲ್ಲಿ? ಸಾಧ್ಯ ಇಲ್ಲ. ಸೊ ಶ್ರವಣ ಮನನ ಎರಡೂ ಅಷ್ಟೇ ಮುಖ್ಯ. ಅದು ದಾಟ್ ಈಸ್ ಕಾಲ್ಡ್ ಸ್ಪಿರಿಚುವಲ್ ಡೆವಲಪ್ಮೆಂಟ್. ಇದು ಭಗವಂತ ಹೇಳ್ತಾರೆ, ನನ್ನಲ್ಲಿ ಎಲ್ಲ ಕರ್ಮಗಳನ್ನ ನೀನು ಅರ್ಪಣೆ ಮಾಡಪ್ಪ, ಆಮೇಲೆ ಆಧ್ಯಾತ್ಮ ಚೇತಸನಾಗಿರು, ಆಧ್ಯಾತ್ಮ ಪ್ರವೃತ್ತಿಯನ್ನು ಬೆಳೆಸ್ಕೋ. ಆಧ್ಯಾತ್ಮ ಪ್ರವೃತ್ತಿ ಅಂದ್ರೆ ಯು ಬಿಕಮ್ ಮೋರ್ ಸ್ಪಿರಿಚುವಲ್, ಅಂಡರ್ಸ್ಟ್ಯಾಂಡ್ ದಿ ಟ್ರಾನ್ಸಿಯೆಂಟ್ ನೇಚರ್ ಆಫ್ ದ ವರ್ಲ್ಡ್. ಈ ಜಗತ್ತು, ಈ ಜೀವ ಅನ್ನೋದು ಇದೆಯಲ್ಲ, ಇದು ಶಾಶ್ವತ ಅಲ್ಲ ಅಂತ ಅರ್ಥ ಮಾಡ್ಕೊಳಪ್ಪ. ಎಷ್ಟು ವರ್ಷ ನಾನು ಬದುಕ್ತೀನಿ? ನೀನೇ ಪ್ರಶ್ನೆ ಮಾಡ್ಕೊಳಪ್ಪ. ನಾನು ಎಷ್ಟು ವರ್ಷ ಬದುಕಬಹುದು? ಈ ದೇಹ ಏನೋ ಒಂದು ಸ್ವಲ್ಪ ವರ್ಷ ಬದುಕಬಹುದು. ನಾನು ಶಾಶ್ವತವಾಗಿ ಉಳಿತೀನ? ಇಲ್ಲ. ನನ್ನ ಪ್ರೀತಿ ಪಾತ್ರರು ಅಂತ ಯಾರಿದ್ದಾರೆ, ನನ್ನ ಮಕ್ಕಳಿರ್ಬೋದು, ಅಥವಾ ಹೆಂಡತಿ ಇರ್ಬೋದು, ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಅವರು ಏನು ಶಾಶ್ವತವಾಗಿ ಉಳಿತಾರ ನನ್ನ ಕಣ್ಣು ಮುಂದೆ? ಇಲ್ಲ. ಒಂದ್ ದಿವಸ ಅವರು ಹೋಗ್ತಾರೆ, ಒಂದ್ ದಿವಸ ನಾನು ಹೋಗ್ತೀನಿ, ಎಲ್ಲರೂ ಹೋಗ್ತಾರೆ. ಹಾಗಾದ್ರೆ ಜಗತ್ತು ಅದ್ರ ಪಾಡಿಗೆ ಅದು ಜಗತ್ತು ಇದೆ ಅಂತ ತೋರಿಕೆಗೆ ಕಂಡ್ರು ಅದು ಶಾಶ್ವತ ಅಲ್ಲ. ನಾವೇ ಉಳಿಯಲ್ಲ ಅಂದ್ರೆ ಜಗತ್ತಿಯಲ್ಲಿದೆ? ಸಿ, ಭಗವಾನ್ ರಮಣ ಮಹರ್ಷಿ ಮೇಡ್ ದಿಸ್ ಪಾಯಿಂಟ್ ಸೋ ಕ್ಲಿಯರ್. ಸಂಸಾರ ನಿಮಗೆ ಕಾಣ್ತಾ ಇದೆ ಯಾಕೆಂದ್ರೆ ನೀವು ಅನುಭವಿಸ್ತಾ ಇದ್ದೀರಿ. ನಿಮ್ಮ ಮನಸ್ಸಿನಲ್ಲಿ ಸಂಸಾರ ಅನುಭವಿಸ್ತಾ ಇದ್ದೀರಿ, ಅದಕ್ಕೆ ಕಾಣ್ತಾ ಇದೆ ನಿಮಗೆ. ನೀವೇ ಇಲ್ಲ ಅಂದಮೇಲೆ ಸಂಸಾರ ಎಲ್ಲಿದೆ? ದ ಹೋಲ್ ವರ್ಲ್ಡ್ ವಿಲ್ ವ್ಯಾನಿಶ್ ದ ಮೊಮೆಂಟ್ ದ ಲಾಸ್ಟ್ ಬ್ರೆತ್ ಗೋಸ್ ಔಟ್ ಫ್ರಮ್ ಯುವರ್ ಬಾಡಿ. ನಮ್ಮ ಗುರುಗಳು ಇದನ್ನು ಬಹಳ ಸುಂದರವಾಗಿ ಇಂಗ್ಲಿಷ್ ಬಹಳ ಒಂದು ಬ್ಯೂಟಿಫುಲ್ ಕೊಟೇಶನ್ ಮಾಡಿ ಹೇಳಿದರು. ಅದು ಯಾವಾಗಲೂ ನೆನಪಲ್ಲಿ ಇರುತ್ತದೆ. ವೇರ್ ಇಸ್ ಸಂಸಾರ? This is the question. Gurudev himself put the question. Where is samsara? Then he answered himself. The samsara is in your mind. If your mind gets annihilated, and if your ego is annihilated, there is no samsara at all. ಸಂಸಾರವೇ ಇರೋದಿಲ್ಲ. ಇದು ಜ್ಞಾನಿ ಹೇಳೋ ಮಾತು. ಅದಕ್ಕೆ ಜ್ಞಾನಿಗೆ ಸಂಸಾರದ ಬಂಧನವೇ ಇಲ್ಲ. ಸಂಸಾರವನ್ನು ನೋಡೋದೇ ಇಲ್ಲ ಅವರು. ಪ್ರಪಂಚದಲ್ಲಿದ್ರೂ ಪ್ರಪಂಚವನ್ನು ಅನುಭವಿಸುವುದಿಲ್ಲ. ಜ್ಞಾನಿ ಅವಸ್ಥೆ ಹಾಗಿರುತ್ತೆ. ಇದು ಆಧ್ಯಾತ್ಮ ಚೇತಸ ಲಕ್ಷಣ, ಆಧ್ಯಾತ್ಮ ಪ್ರವೃತ್ತಿಯ ಲಕ್ಷಣ. ಇದನ್ನು ಬೆಳೆಸ್ಕೊಳ್ಳಪ್ಪ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಅದಾದ ಮೇಲೆ ಮುಂದಿನ ಚರಣ ಇದೆಯಲ್ಲ, ಹೋದ ಸಲದ್ದು, ನಿರಾಶೀರ್ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ. ನಿರಾಶಿ ನಿರ್ಮಮ ಭೂತ್ವ, ಇಲ್ಲಿ ಎರಡು ಮುಖ್ಯವಾದ ಪದಗಳಿದೆ. ನಿರಾಶಿ ನಿರ್ಮಮ. ನಿರಾಶಿ ಮೀನ್ಸ್ ಡಿಸೈರ್ಲೆಸ್ನೆಸ್. ನಾವು ಅವಾಯ್ಡ್ ಆಲ್ ದ ಡಿಸೈರ್ಸ್, ರಿಮೂವ್ ಆಲ್ ಯುವರ್ ಇಂಟೆನ್ಷನ್ಸ್. ಎಲ್ಲ ಮನಸ್ಸಿನ ಆಸೆಗಳು ಅಂತ ಹುಟ್ಟುತ್ತಾ ಇರುತ್ತಲ್ಲ, ನಾವು ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಆಸೆಗಳನ್ನ ಬಿಡುವಂತ ಗುರುಗಳೇ ನೀವು ಹೇಳ್ತಾ ಇದ್ದೀರಿ, ಇದು ಬಿಡೋದು ಹೇಗೆ? ಮನಸ್ಸೊಳಗೆ ಬರ್ತಾನೆ ಇರುತ್ತಲ್ಲ. ಇವತ್ತೊಂದು ಆಸೆ, ನಾಳೆ ಒಂದು ಆಸೆ, ನಾಡದ್ದೊಂದು ಆಸೆ, ಅದು ಬರ್ತಾನೆ ಇರುತ್ತಲ್ಲ. ಅದು ಬಿಡೋದು ಹೇಗೆ? ನಿರಾಶಿ ಭೂತ್ವ ಭಗವಂತ ಹೇಳ್ತಾ ಇದ್ದಾನಪ್ಪ. ಅದು ಹೇಗೆ? ನಾ ಆಸೆಗಳನ್ನು ಬಿಟ್ಟು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಹೇಗೆ? ಹೌ ಟು ಗಿವ್ ಅಪ್ ಡಿಸೈರ್ಸ್. ನಿರಾಶಿ ಭೂತ್ವ. ಹೌ ಐ ಶುಡ್ ಬಿಕಮ್ ಡಿಸೈರ್ಲೆಸ್? See, the questions will come to the mind because the mind is in duality mode. ಮನಸ್ಸಿಗೆ ಪ್ರಶ್ನೆಗಳು ಯಾಕೆ ಬರುತ್ತೆ ಅಂದ್ರೆ ನಾವು ದ್ವೈತ ಭಾವದಲ್ಲೇ ಇದ್ದೇವೆ. ನಾವು ಭ್ರಾಂತಿಯಲ್ಲೇ ಇರೋದ್ರಿಂದ ಈ ಭಾವ, ಈ ಪ್ರಶ್ನೆಗಳು ಬರ್ತಾ ಇದೆ. ದ್ವೈತ ಭಾವದಲ್ಲಿ ಮಾಯೆ ಪ್ರಭಾವದಿಂದ ಈ ಪ್ರಶ್ನೆ ಬರುತ್ತೆ ಅಂತ ಭಗವಂತನಿಗೆ ಅಥವಾ ಜ್ಞಾನಿಗಳಿಗೆ ಗೊತ್ತಿರೋದ್ರಿಂದ ಇವರು ದಿ ಹೈಯೆಸ್ಟ್ ಪಾಯಿಂಟ್ ಈಸ್ ಹಿಯರ್. ಲಾರ್ಡ್ ಸೇಸ್ ಹೌ ಯು ಶುಡ್ ಲೀಡ್ ಯುವರ್ ಲೈಫ್ ಇನ್ ದಿ ಡ್ಯುಯಾಲಿಟಿ ಮೋಡ್. ಪ್ರಪಂಚದಲ್ಲಿದ್ದು ನಾವು ಪ್ರಾಪಂಚಿಕರಾಗಿ ಇದ್ರೂ ಸಹ ಪ್ರಪಂಚವನ್ನು ಬಿಟ್ಟು ಹೇಗಿರಬೇಕು ಅಂದ್ರೆ ಹೌ ವಿ ಶುಡ್ ಲೀಡ್ ಅವರ್ ಲೈಫ್ ಟಿಲ್ ದ ಡೆತ್ ಡಿವೋರ್ಸ್ ದ ಬಾಡಿ. ಅಂದ್ರೆ ದೇಹಕ್ಕೆ ಒಂದು ಮರಣ ಅಂತ ನನಗಲ್ಲ, ಪ್ಲೀಸ್ ರಿಮೆಂಬರ್, ಈ ದೇಹಕ್ಕೆ ಒಂದು ಮರಣ ಅಂತ ಬರೋವರೆಗೆ ಜೀವನ ಮಾಡಬೇಕಲ್ಲ. ಪ್ರಪಂಚದಲ್ಲಿ ಹೇಗಿರಬೇಕು? ದೇಹ ನಾನಲ್ಲ ಅಂತ ಭಾವ ಗಟ್ಟಿಯಾದಾಗ ನೀನು ಹೇಗಿರ್ಬೇಕಪ್ಪ? ನಿರಾಶಿ, ಆಸೆಯನ್ನು ಬಿಟ್ಟು. ನಾವು ಡಿವೈಡ್ ಆಫ್ ಆಲ್ ಡಿಸೈರ್ಸ್.
You live without desires. You live without intentions. Nirmamo. Nirmama, next word. Nirashi nirmama bhutva. Nirmama means Ramanuja and Madhvacharya Acharya says, for the word explanation, Nirmama refers to the ನಾನು ಅನ್ನೋ ಭಾವದ ತ್ಯಾಗ, ಕರ್ತೃತ್ವ ಭಾವದ ತ್ಯಾಗ. ನಾನು ಅನ್ನೋ ಭಾವ ಅಂದ್ರೆ ದಿ ಅನಿಹಿಲೇಷನ್ ಆಫ್ ಈಗೋ, ಡಿಸ್ಟ್ರಕ್ಷನ್ ಆಫ್ ಈಗೋ, ಡಿಸ್ಟ್ರಕ್ಷನ್ ಆಫ್ ಶರೀರ ಭಾವ, ನಿರ್ಮಮ. It also means, nirmama also means totally detached. Acharya Shankara says, ನಿರ್ಮಮ ಅಂತಂದ್ರೆ ನಾನು ಮತ್ತು ನನ್ನದು ಎರಡನ್ನೂ ನಾವು ಬಿಡುವಂಥದ್ದು. ಅಹಂಕಾರ ಅಂದ್ರೆ ನಾನು ಅಂದ್ರೆ ಶರೀರ ಭಾವ, ಮಮಕಾರ ಅಂದ್ರೆ ನನ್ನದು, ಈ ಎರಡನ್ನೂ ಬಿಡೋದು. ನಾನು ನನ್ನವರು, ನಾನು ನನ್ನದು, ಮೀ ಅಂಡ್ ಮೈನ್. Giving up both these attachments is nirmama, according to Acharya Shankara. So Lord says, you become nirmama, you become nirmohi. Mamate illadiದ್ರೆ ಮೋಹ ಇರೋದಿಲ್ಲ. When there is no attachment, there is no raga. There is no bondage with others. They are mine. Others are not mine, only these people are mine. So I behave, I work. ನನ್ನ ಸಾಯೋವರೆಗಿನ ನನ್ನ ಯೋಚನೆ ಹೇಗಿರುತ್ತೆ ಜೀವನ ಅಂದ್ರೆ, ನನ್ನವರಿಗೆ ಮಾತ್ರ ನಾನು ಬದುಕ್ತಾ ಇದ್ದೇನೆ, ನನ್ನವರಿಗೆ ಮಾತ್ರ ನಾನು ಏನಾದರೂ ಮಾಡಿಡಬೇಕು. ನನ್ನವರು ಅಂತ ಯಾರಿದ್ದಾರೋ ಆ ಐಡೆಂಟಿಫಿಕೇಶನ್, ದಟ್ ಇಸ್ ಮಮಕಾರ. ದೇ ಆರ್ ಮೈನ್, ಐ ಆಮ್ ಡೂಯಿಂಗ್ ಓನ್ಲಿ ಫಾರ್ ದೆಮ್, ಲೆಟ್ ಮಿ ಡೂ ಓನ್ಲಿ ಫಾರ್ ದೆಮ್. ಅಂದ್ರೆ ಐ ಆಮ್ ರಿಸ್ಟ್ರಿಕ್ಟಿಂಗ್ ಮೈ ಸೆಲ್ಫ್ ಟು ಮೈ ಬಾಡಿ and to my people. The whole world I am not bothered. They are all different people. No way concerned with me. ಇದು ಮಮಕಾರದಲ್ಲಾಗ್ತಕ್ಕಂತಹ ಒಂದು ಭಾವ. ಅಹಂಕಾರ ಮಮಕಾರ ಎರಡೂ ನಮ್ಮಲ್ಲಿದೆ, ಅದೇ ಕಷ್ಟ. ಸಾಯೋವರೆಗೂ ಇರತಕ್ಕಂಥ ಭಾವ, ಅದು ಬಿಡೋದು ಕಷ್ಟ. ಅದನ್ನು ನೀನು ಬಿಡಬೇಕಪ್ಪ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನೀನು ನಿರಾಶಿ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ. ಈ ಅರ್ಜುನ, ಯಾಕೆ ಇಷ್ಟು ಕಷ್ಟಪಡ್ತಾ ಇದೆಯಪ್ಪ, ಒದ್ದಾಡ್ತಾ ಇದೆಯಲ್ಲ, ನೀನು ತುಂಬಾ ಸಂತಾಪ ಮಾಡ್ಕೊಳ್ತಾ ಇದೆಯಲ್ಲ, ನೀ ಯುದ್ಧ ಮಾಡು, ಇವೆಲ್ಲವನ್ನು ಬಿಟ್ಟು ಯುದ್ಧ ಮಾಡು ಅಂತ. ಮೇಲ್ನೋಟಕ್ಕೆ ದಿಸ್ ರೆಫರ್ಸ್ ಟು ಡೈರೆಕ್ಷನ್ ಟು ಅರ್ಜುನ. ಅರ್ಜುನ, ಯುದ್ಧಸ್ವ, ನೌ ಕಂಟಿನ್ಯೂ ದ ಬ್ಯಾಟಲ್, ಕಮೆನ್ಸ್ ದ ಬ್ಯಾಟಲ್, ಫರ್ಗೆಟ್, ಡೋಂಟ್ ಹ್ಯಾವ್ ಎನಿ ಅಟ್ಯಾಚ್ಮೆಂಟ್, ಡೂ ಇಟ್, ಡೋಂಟ್ ಥಿಂಕ್ ಎನಿಥಿಂಗ್, ಸಿಂಪ್ಲಿ ಎಂಟರ್ ಇನ್ ಟು ದ ಬ್ಯಾಟಲ್ ಅಂತ ಮೇಲ್ನೋಟದ ಅರ್ಥ. ಬಟ್ ಆಚಾರ್ಯರು ಹೇಳೋ ಪ್ರಕಾರ ಈ ಎರಡನೇ ಚರಣ ಇದೆಯಲ್ಲ, ನಿರಾಶಿ ನಿರ್ಮಮೋ ಭೂತ್ವ ಯುದ್ಧಸ್ವ, ನಾವು ಕಂಟಿನ್ಯೂ ಯುವರ್ ಬ್ಯಾಟಲ್ ಅಂದ್ರೆ ಯುವರ್ ವರ್ಕ್ ಇನ್ ದಿ ವರ್ಲ್ಡ್, ಪ್ರಪಂಚ. ನಮ್ಮ ಕರ್ಮಗಳನ್ನ ಮಮಕಾರವಿಲ್ಲದೆ, ಮಮತ್ವ ಇಲ್ಲದೆ, ಮೋಹ ಇಲ್ಲದೆ, ಬಂಧನ, ಇವರು ಮಾತ್ರ ನನ್ನವರು ಅನ್ನೋ ಅದನ್ನೆಲ್ಲವನ್ನು ಬಿಟ್ಟು ನಿನ್ನ ಕೆಲಸವನ್ನು ನೀನು ಸುಮ್ಮನೆ ಮಾಡ್ತಾ ಇರುವಂತ. ಅಂದ್ರೆ ನಿನ್ನ ಕರ್ತವ್ಯ ಕರ್ಮಗಳನ್ನ ಯಾವುದೇ ಬಂಧನವಿಲ್ಲದೆ, ಡೂ ಯುವರ್ ಡ್ಯೂಟಿ, ಡೂ ದಿ ಕರ್ಮಾಸ್ ವಿಥೌಟ್ ಎನಿ ಅಟ್ಯಾಚ್ಮೆಂಟ್, ವಿಥೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಇನ್ ರಿಟರ್ನ್ ಅಂತ ಅರ್ಥ. ಅದು ಮತ್ತೆ ಮಾತು ಅಲ್ಟಿಮೇಟ್ಲಿ ಲಾರ್ಡ್ ಈಸ್ ಓನ್ಲಿ ಎಂಫಸೈಸಿಂಗ್ ಆನ್ ವಾಟ್ ಪಾಯಿಂಟ್? ನಿಷ್ಕಾಮ ಕರ್ಮ. You come out of the bondage automatically by this karma yoga. Just like bhakti yoga and jnana yoga, karma yoga also leads to going out of this bondage. ಬಂಧನದಲ್ಲಿ ಇದ್ದೇನೆ ಅಂತ ಏನು ನಾವು ತಿಳ್ಕೊಂಡಿದ್ದೇವಲ್ಲ, ಶಾಶ್ವತ ಬಿಡುಗಡೆ, ಮೋಕ್ಷ ಬೇಕು ಅಂತ ಹಂಬಲ ಇದೆಯಲ್ಲ, ಈ ಮೋಕ್ಷವನ್ನು ಪಡಿಬೇಕು ಅನ್ನೋ ಹಂಬಲ, ದಿ ಇನ್ನೇಟ್ ಡಿಸೈರ್ ಟು ಗೆಟ್ ಲಿಬರೇಟೆಡ್, to reach the absolute, ಪರಮಾತ್ಮ, absolute, ಪರತತ್ವ, ಅದನ್ನು ಹೊಂದಬೇಕು ಅನ್ನೋ ಆಸೆ ಇದೆಯಲ್ಲ, ದಟ್ ಈಸ್ ಲಿಬರೇಷನ್, ಅದು ಮೋಕ್ಷ. ಅದನ್ನು ಹೊಂದಬೇಕು ಅಂದ್ರೆ ನಿನ್ನ ಕೆಲಸವನ್ನ ನಿರ್ಯೋಚನೆಯಿಂದ, ಆಸೆ ಇಲ್ಲದೆ, ಮಮಕಾರ ಇಲ್ಲದೆ ನೀನು ಮಾಡ್ತಾ ಹೋಗಪ್ಪ ಅರ್ಜುನ.
ಅದು ಅಲ್ಲಿಗೆ ನಿಂತಿತ್ತು ಹೋದ ವ್ಯಾಖ್ಯಾನ, ಹೋದ ಲಾಸ್ಟ್. ಬಿಫೋರ್ ವಿ go to this actual next shloka, on this shloka I remembered, as our Gurudev was telling, one small point. In the epilogue, A Scientist's Search for Truth, he has mentioned about Nisargadatta Maharaj. In the epilogue, ಕೊನೆಯಲ್ಲಿದೆ. He has mentioned a beautiful paragraph, but not in detail. Not in detail. Please remember, once I had referred this. And he told me so many things about Nisargadatta Maharaj in Bombay. At that time, when he met him, after he came down from Rishikesh, he was there in Bombay for more than a year. At that time when he met him, and after that he told me so many things. The one important point ನಮ್ಮ ಗುರುಗಳು ಹೇಳಿದ್ದೇನು ಅಂದ್ರೆ, Nisargadatta Maharaj appeared to be so simple, ordinary, common man type personality, a householder, a grandfather, having children and grandchildren, living in a small charred cottage in Girgam area in Bombay, with a white dhoti and a white jubba. In a small room he used to sit. Very ordinary, lower middle class family. But he was the greatest Advaiti, a greatest Jnani, Mahajnani himself, even though he was illiterate ಅಂತ ಹೇಳ್ತಾ ಇದ್ರು. Then he told me so many things about Nisargadatta Maharaj. He has mentioned only a few lines in the book, but he told me so many things. While translating the English Scientist's Search for Truth, all such discussions were going on. Then he told me to read I Am That, the famous English book on Nisargadatta Maharaj, his teachings. Then other books. So I went through all those books. In 1981, Maharaj left the body in Bombay. Basically, he is illiterate, hardly third standard. He studied in a primary school in a remote village in Ratnagiri district, coastal Maharashtra. His father came down to Bombay with a small petty shop, a very small petty shop with small groceries, small items. And Nisargadatta Maharaj, as a young boy, he was named as Maruti in the earlier his life, because he was born on Hanuma Jayanti day. The name was, he was referred as Maruti. ಅವರಿಗೆ ಮಾರುತಿ ಅಂತ ಹೆಸರಿಟ್ಟಿದ್ರು. ಅಪ್ಪನ ಜೊತೆಗೆ ಅವರು ಸಣ್ಣ ವಯಸ್ಸಿಗೆ ಬಾಂಬೆಗೆ ಬಂದ್ಮೇಲೆ ಹೊಟ್ಟೆಪಾಡಿಗೆ ತುಂಬಾ ಬಡತನ, ಇದು ಸಣ್ಣ ಅಂಗಡಿ ಹಾಕೊಂಡ್ರು. ಇವರು ಅಂಗಡಿಯಲ್ಲಿ ಕೂತ್ಕೊಳ್ತಾ ಇದ್ರು. ಹುಡುಗ ಮತ್ತೇನು ಓದ್ಲಿಲ್ಲ, 3ನೇ ಕ್ಲಾಸ್ 4ನೇ ಕ್ಲಾಸ್ ಬಿಟ್ಟರೆ ಮತ್ತೇನಿಲ್ಲ. The only language he knew was Marathi. He didn't even, though he understood Hindi little bit, ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ, ಹೆಚ್ಚು ಫ್ರೀಯಾಗಿ ಮಾತಾಡ್ತಾ ಇಲ್ಲ. ಓನ್ಲಿ ಮರಾಠಿ ಲ್ಯಾಂಗ್ವೇಜ್. ಏನೂ ಓದಿಲ್ಲ, ಅಂಥವ್ರು ಮಹಾತ್ಮರಾದರು. ಪೀಪಲ್ ಫ್ರಮ್ ದಿ ಆಲ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್, ಪೀಪಲ್ ಫ್ರಮ್ ಯುರೋಪ್, ಪೀಪಲ್ ಫ್ರಮ್ ಹಾಲೆಂಡ್, ಪೀಪಲ್ ಫ್ರಮ್ ನಾರ್ವೆ, ಪೀಪಲ್ ಫ್ರಮ್ ಸ್ವೀಡನ್, ಪೀಪಲ್ ಫ್ರಮ್ ಇಂಗ್ಲೆಂಡ್, ಅಪಾರ್ಟ್ ಫ್ರಮ್ Indian people, from all parts of India, they used to come to him. He became a jnani by his Guru's grace. ನಮ್ಮ ಗುರುಗಳು ಒಂದು ಪಾಯಿಂಟ್ ಹೇಳಿ, our Gurudev was referring about Maharaj. What he said was, even though it appears for others that this personality hardly illiterate, ಏನು ಓದಲಿಲ್ಲ, 3rd class or 4th standard, that's all, in a remote village, he has not read anything, not well versed in scriptures. ಯಾವ ಶಾಸ್ತ್ರ ಅಧ್ಯಯನ ಮಾಡಲಿಲ್ಲ, ಅವರು ವೇದ ಅಧ್ಯಯನ ಮಾಡಲಿಲ್ಲ, ಉಪನಿಷತ್ ಅಧ್ಯಯನ ಮಾಡಲಿಲ್ಲ, ಭಗವದ್ಗೀತೆ ಓದಲಿಲ್ಲ, ರಾಮಾಯಣ ಓದಲಿಲ್ಲ. ಹಾಗೆ ಆ ಥರದಲ್ಲಿದ್ದವರು ಮಹಾಜ್ಞಾನಿಗಳಾದರು, ಪರಮಜ್ಞಾನಿಗಳಾದರು. ಹೇಗೆ? By only one thing, our Gurudev ಹೇಳಿದ ಮಾತಿದು, by only one thing, he had 100%, 1000% total faith, total devotion, total conviction to his Guru.
ಅವರಿಗೆ ಬಾಂಬೆಗೆ ಬಂದ ಮೇಲೆ ಅಂಗಡಿ ನೋಡ್ಕೊಳ್ತಾ ಇದ್ರು, ತಂದೆ ತೀರೋ ಆದ್ಮೇಲೆ ಇವರೇ ಅಂಗಡಿ ನೋಡ್ಕೊಳ್ತಾ ಇದ್ರು. ಸಣ್ಣ ಅಂಗಡಿ, ಕಿರಾಣಿ ಅಂಗಡಿ ಅಂತ ನಾವು ಕರಿತೇವೆ. ಕೆಳಗಡೆ ಅಂಗಡಿ, ಮೇಲ್ಗಡೆ ಚಾಳ್ನಲ್ಲಿ ಮನೆ. I have seen such a charls in Bombay, but not Maharaj Chal in Girgam area, but similar charls I have seen. Very very congested life. ಅಂಥವರಿಗೆ ಜ್ಞಾನೋತ್ಪತ್ತಿ ಹೇಗಾಯಿತು? ಗುರುಗಳು ಹೇಳಿದ ಮಾತಿದೆ. ಅವರು ಗುರುದೇವ್ told me, by sheer total conviction, faith and devotion to his Guru. Maharaj 2-3 times he has made this point very clear in his discourses and Upadesha. ಏನು? When my Guru told me, I 100% believed his words. When my Guru told me that you are not the body, you are not this mind, you are nothing, you are that absolute. You are that absolute, there is only one, there is nothing else, and the world what you are seeing, it is only an appearance in your consciousness, supreme consciousness. ಈ ಜಗತ್ತು ಏನು ಕಾಣ್ತಾ ಇದೆ, ಇದು ನಿನ್ನ ಪ್ರಜ್ಞಾ ಪರಿಧಿಯಲ್ಲಿ ಒಂದು ಸಣ್ಣ ಒಂದು ಗುಳ್ಳೆ ಇದ್ದ ಹಾಗೆ, ಒಂದು ಸಣ್ಣ ಒಂದು ತೊಟ್ಟಿದ್ದ ಹಾಗಪ್ಪ. ನೀನು ಇದು ಯಾವುದೂ ಅಲ್ಲ, ಎಲ್ಲಕ್ಕೂ ಮೀರಿದ್ದು ನೀನು ಆ ಪರತತ್ವ ಸ್ವರೂಪನೇ ನೀನು ಅಂತ ನನ್ನ ಗುರುಗಳು ಹೇಳಿಬಿಟ್ರಲ್ಲ, ಅದರಲ್ಲಿ ಸಂಪೂರ್ಣ ನಂಬಿಕೆ. ಗುರುಗಳು ಹೇಳಿದ್ದನ್ನ ಯಾವ ಮಟ್ಟಕ್ಕೆ ನಾನು ನಂಬಬಿಟ್ಟೆ ಅಂದ್ರೆ ಆ ಕ್ಷಣದಲ್ಲಿ ಟೋಟಲ್ ಕನ್ವಿಕ್ಷನ್. ಮತ್ತೇನಿಲ್ಲ, ಮತ್ತೇನು ಉಪದೇಶ ಮಾಡಲಿಲ್ಲ ನನ್ನ ಗುರುಗಳು. ನೀನು ಧ್ಯಾನ ಮಾಡು, ಜಪ ಮಾಡು, ಕಣ್ಣು ಮುಚ್ಕೊಂಡು ಕೂತ್ಕೋ, ಏನು ಹೇಳಲಿಲ್ಲ ನನ್ನ ಗುರುಗಳು. ಇಷ್ಟು ಉಪದೇಶ ಮಾಡಿದ್ರು. ಅದನ್ನ ಐ ಕಾಟ್ ಹೋಲ್ಡ್ ಆಫ್ ದಟ್ ಪಾಯಿಂಟ್ ಸೋ firmly in my mind. Then one fine day some explosion occurred in my own mind, like an atomic explosion ಅಂತ ಹೇಳ್ತಾರೆ ಅವರು. ಯಾವುದೋ ಒಂದು ಶುಭ ಮುಹೂರ್ತದಲ್ಲಿ ಈ ನಂಬಿಕೆ ಬಲವಾಗಿತ್ತಲ್ಲ, ನನ್ನ ಗುರುಗಳ ಮಾತಿನಲ್ಲಿ ವಿಶ್ವಾಸ ಇದೆ ನನಗೆ, ನಾನು ಮನುಷ್ಯ ಅಲ್ಲ, ನಾನು ದೇಹ ಅಲ್ಲ ಅನ್ನೋದು ಬಹಳ ವಿಶ್ವಾಸ ನನಗೆ 100% ಇದೆಯಲ್ಲ. ಅದು ಒಳ್ಳೆ ಈ ಎಲೆಕ್ಟ್ರಿಕ್ ಕರೆಂಟ್ ಹೊಡೆದಾಗ ಒಂದು ದಿವಸ ಒಂದು ಎಕ್ಸ್ಪ್ಲೋಷನ್ ತರ ಆಗೋಯ್ತು ಮೈಂಡ್ನಲ್ಲಿ. It is similar to, what our Gurudev said. It is similar to what happened in Bhagwan Ramana Maharshi's life. Something. One fine day, it happened when he was 17-year-old in Madurai, when he was in his uncle's house. Afternoon, he was sleeping on the first floor room. Suddenly, he felt, that I am dead. My body is dead. I am dead. Now they will take my body for cremation. ಭಗವಾನ್ ರಮಣ ಮಹರ್ಷಿಗಳಿಗೆ ಯಾವ ಭಾವನೆ ಆ ಕ್ಷಣದಲ್ಲಿ ಬಂತು? ನಾನು ಸತ್ತೋಗ್ಬಿಟ್ಟಿದ್ದೀನಿ ಅಂತ. ನಾನು ಸತ್ತೋಗಿದ್ದೀನಿ ಟೋಟಲಿ. ಇನ್ನೇನು ದೇಹ ತಗೊಂಡೋಗಿ ಸುಡಬೇಕು ಅಷ್ಟೇ. ನಂಗೆ ಉಸಿರು ನಿಂತು ಹೋಗಿದೆ, ಅನುಭವ ಆಯ್ತು ಅವ್ರಿಗೆ. ಆಮೇಲೆ ನೆಕ್ಸ್ಟ್ ಮೊಮೆಂಟ್, ವಿತ್ ಇನ್ ನೆಕ್ಸ್ಟ್ ಸೆಕೆಂಡ್ ಅವ್ರಿಗೆ ಮತ್ತೊಂದು ಯಾವ ಯೋಚನೆ ಬಂತು ಹೇಳಿ? ತಕ್ಷಣ ನನಗೆ ಯೋಚನೆ ಬಂತು, ನಾನು ಸತ್ತೋಗಿದ್ದೀನಿ ಅಂತಂದ್ರೆ ಈ ಭಾವ ಬರ್ತಾ ಇದೆಯಲ್ಲ, this experience, this feeling that I am dead, from where it is coming? If I am dead, how this feeling should come? ಹಾಗಾದ್ರೆ ನಾನು ಸತ್ತೋಗಿನಿ ಅಂತ ಹೇಳ್ತಾ ಇರೋದು ಯಾರು? ಇದು ಎಲ್ಲಿಂದ ಬರ್ತಾ ಇದೆ? ಆವಾಗ ಅವರಿಗೆ ಫ್ಲಾಶ್ ಆಯ್ತು, ಇದು ನಾನು ದೇಹ ಅಲ್ಲ, ನಾನು ಅಂದ್ರೆ ದೇಹವೇ ಅಲ್ಲ, ಆ ಕ್ಷಣದಲ್ಲೇ ನಾನು ಬದಲಾಗ್ಬಿಟ್ಟೆ ಅಂತ ಅವ್ರು ಹೇಳ್ಕೊಳ್ತಾರೆ ಅವರ ಆತ್ಮಚರಿತ್ರೆ. ಸಮಥಿಂಗ್ ಲೈಕ್ ದಟ್. Something like that. Nisargadatta Maharaj says like that. It happened just because I believed in my Guru's Upadesha. See, ಇದು ಯಾಕೆ ನೆನಪಿಗೆ ಬರ್ತಾ ಇದೆ? ಜ್ಞಾನೀಸ್ how they differ in their behavior. ಇದು ಕಾರಣ ಇದೆ. ಒಬ್ಬ ಜ್ಞಾನಿ ಇದ್ದಾಗ ಇನ್ನೊಬ್ಬ ಜ್ಞಾನಿ ಇಲ್ಲ. ಒಬ್ಬ ಜ್ಞಾನಿಯ ವ್ಯವಹಾರ ಇದ್ದಾಗ ಇನ್ನೊಬ್ಬ ಜ್ಞಾನಿಯ ವ್ಯವಹಾರ ಇಲ್ಲ. All the time we keep telling, please remember, we cannot, with our limited mind, cannot compare. See, we should not have the audacity. We should not have this, that I am the most intelligent fellow, I can analyze, I can compare. No, this is the greatest mistake I commit when I compare one jnani with another jnani. Everyone is different. ಅವರವರ ಪ್ರಕೃತಿಗೆ ಅನುಗುಣವಾಗಿ ಮುಂದೆ ಬರುತ್ತೆ. ಇಷ್ಟೆಲ್ಲ ಹೇಳ್ತಾರೆ, ಉದ್ದೇಶ ಮುಂದೆ ಬರುತ್ತೆ ಈ ನೆಕ್ಸ್ಟ್ ಶ್ಲೋಕದಲ್ಲಿ. ಭಗವಂತ ಹೇಳ್ತಾನೆ,
ಪ್ರತಿಯೊಬ್ಬರು ದೇ ಆರ್ ಕಂಟ್ರೋಲ್ಡ್ ಬೈ ದೇರ್ ಓನ್ ಇನ್ನೇಟ್ 3 ಗುಣಾಸ್. ಗುಣ ಗುಣೇಶು ವರ್ತಂತ ಹಿಂದ್ಗಡೆ ಶ್ಲೋಕದ ಹೇಳಿದ್ದಾನೆ ಭಗವಂತ. ಆ ಗುಣಗಳ ಪ್ರಭಾವದಿಂದ ದೇಹದ ವರ್ತನೆ, ಮನಸ್ಸಿನ ವರ್ತನೆ, ದ ಬಾಡಿ, ದಿ ಪರ್ಸನಾಲಿಟಿ, ಇಂಡಿವಿಜುವಾಲಿಟಿ, ಬಿಹೇವಿಯರ್ ಇದೆಯಲ್ಲ, ಕಂಟ್ರೋಲ್ಡ್ ಬೈ 3 ಗುಣಾಸ್. ಸೊ ದಟ್ ಇಸ್ ಹೌ ದ ಜ್ಞಾನೀಸ್ ಆಲ್ಸೋ ಆರ್ ಕಂಟ್ರೋಲ್ಡ್. ಅಂದ್ರೆ their body, their actions are controlled by the gunas carried as a prarabdha in this birth. ಅವ್ರ ದೇಹ ಹುಟ್ಟಿದೆಯಲ್ಲ, ಅದಕ್ಕೆ ಅನುಗುಣವಾಗಿ ಯಾವ ಪ್ರಾರಬ್ಧ ಇದೆಯೋ ಆ ಪ್ರಾರಬ್ಧದ ಪ್ರಕಾರವೇ ಅವರ ವರ್ತನೆ ಇರುತ್ತೆ. ಅದು ಮುಂದೆ ಬರುತ್ತೆ ಡೀಟೇಲ್ ಆಗಿ. ನಿಸರ್ಗದತ್ ಮಹಾರಾಜರ ಬಗ್ಗೆ ಮಾತು ಬಂದಾಗ ಒಂದು ಮಾತು ಹೇಳಬೇಕಾಗುತ್ತೆ. ಐ ಥಿಂಕ್ ಬಿಫೋರ್ ವಿ ಸ್ಟಾರ್ಟ್, so that you will understand. See, one 26-27-year-old, a well-read person from America came to India. Remember, Nisargadatta Maharaj took Mahasamadhi in 1981, September 25th, 1981. So, during that time, before that, this gentleman from America was attracted towards Indian philosophy. He was more spiritually inclined. He came down to India. He was in North India in so many ashrams, deep study on Indian Veda, Indian spirituality, ಎಲ್ಲವನ್ನ ಮಾಡಿ Indian philosophy. He was attracted towards Advaita philosophy. Then he became a sannyasi. He took sannyasa ashram. Then he became a mendicant. ಮುಂದೆ ಪಾರಿವ್ರಾಜಕನಾಗಿ ಸನ್ಯಾಸ ಸ್ವೀಕಾರ ಮಾಡಿ ಸುಮಾರು ವರ್ಷ ನಾರ್ತ್ ಇಂಡಿಯಾದಲ್ಲಿ, ಹಿಮಾಲಯ ರೇಂಜ್ ಅಲ್ಲಿ ಎಲ್ಲ ಕಡೆ ತಿರುಗಾಟ ಮಾಡಿ ಎಲ್ಲ ಸಂತರು ಮಹಾತ್ಮನ ನೋಡಿ ಕೊನೆಗೆ he was not still satisfied. He comes to Nisargadatta Maharaj after reading I Am that book. He comes to Nisargadatta. Then he will say only one thing, why you have come. Then he explains about himself. See, I have come in search of reality. I have traveled, I have studied Advaita. I am fascinated Hindu philosophy. I am more interested, whole world is a transient. Idu samsara nashwara anta artha agide. I know that I am not the body also, but I want to reach the reality. I want to reach the reality and you show me the way ಅಂತ ಹೇಳ್ಬಿಡ್ತಾರೆ. ಅವ್ರು ಕೇಳಿದಷ್ಟೇ. ಇವರ ನಗು ಬಂದ್ಬಿಡ್ತದಂತೆ ಯಾರಿಗೆ? ಮಹಾರಾಜರಿಗೆ, ನಿಸರ್ಗದತ್ತ ಮಹಾರಾಜ. ಇದು ವಾಟ್ ಫನ್ನಿ ಕ್ವಶನ್ ಯು ಆರ್ ಪುಟಿಂಗ್ ಅಂತ. ಎಂಥ ತಮಾಷೆ ಪ್ರಶ್ನೆ. ನಾನು ಆ ಪರತತ್ವವನ್ನು ನೋಡ್ಬೇಕು ಅಂತ ಹೇಳ್ತಾ ಇದ್ದೀಯಲ್ಲ, ಆ ಸತ್ಯ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ನಾನು ಅಂತ ಹೇಳ್ತಾ ಇದ್ದೀಯಲ್ಲ, ಏನಪ್ಪ ಇದು ಪ್ರಶ್ನೆ? ನಮಗೆ ನಗು ಬರುತ್ತಲ್ಲ ಅಂದ್ಬಿಟ್ರದ್ದು. ಇಟ್ಸ್ ಸಚ್ ಎ ಫನಿ ಕ್ವಶನ್. ಸೊ ಪ್ಲೀಸ್ ರಿಮೆಂಬರ್ ದ ಲೈನ್ ಆಫ್ ಆರ್ಗ್ಯುಮೆಂಟ್. Maharaj now puts the question to this monk. Remember, he is a highly learned monk, not ordinary monk. Very, very serious. He has studied all the scriptures, well versed in Advaita, Shankara philosophy, everything. You say that you want to reach reality. You want to reach reality. Tell me first, who is this you? Who is this I? I want to reach reality. What is this I? What is this I? You tell me first that, then I will answer your question. Next, Maharaj says, all right, you said you want to reach reality. Now, what is that reality you have got in your mind? Definition? What is the definition according to you? You must have some conception, alva? Reality andre enu anta? Satya sakshatkara beku andre ninige eno ಒಂದು ಅರ್ಥ ಆಗಿರಬೇಕಲ್ಲ. ಸತ್ಯ ಅಂದ್ರೆ ಏನು? How do you want to reach? ಬಹಳ ಬ್ಯೂಟಿಫುಲ್ ಕ್ವಶನ್ ಆನ್ಸರ್ ಸೆಷನ್. How do you want to reach reality? Do you want high jump? You want to do a long jump? Or you want to travel by aeroplane? It is somewhere in the sky? Or you want to travel by rocket? What exactly you mean by reaching reality? What a funny question. He started like that. Then finally, long discussion to cut short that. Maharaj tells him, now see, you are living, you feel, you are living, Allah. Your body is living. 5 senses are there. Do you agree? Yes. With the 5 senses,
your prana is there, controlling all the five senses and your body activity. Without prana, body cannot stay. It will die. So, with all that, there is something inside you called prajna, sense of presence. Nano no bhava ideyalla. Am I right or wrong? He says, yes. There is consciousness in me. If there is no consciousness, my senses will not work. Anta that fellow accepts. Because in the deep sleep, your five senses are not working because consciousness is not there. ನಾವು ನಿದ್ದೆ ಹೋಗ್ತಾ ಇರ್ಬೇಕಾದ್ರೆ ನಮಗೆ ಏನು ಕೇಳ್ತಾ ಇಲ್ಲ ಕಾಣ್ತಾ ಇಲ್ಲ ಅಂದ್ರೆ ಯಾಕೆ? ನಮ್ಮ ಪ್ರಜ್ಞೆ ಮುಳುಗೋಗಿದೆ ತಾತ್ಕಾಲಿಕವಾಗಿ. ದಿ ಕಾನ್ಷಿಯಸ್ನೆಸ್ ಇಸ್ ಸಬ್ಡ್ಯೂಡ್, disappeared into the Atman. So Maharaj says, you have that consciousness as sense of presence, alva. Now, where were you? Where was that consciousness before your birth? ನೀನು ಹುಟ್ಟೋ ಮೊದಲು ಈ ಪ್ರಜ್ಞೆ ನಾನು ಅನ್ನೋದು ಎಲ್ಲಿತ್ತು? See, simple question. This conscious presence of I, where it was before your birth? Were you there? Was there any feeling? Was there any intention? Was there any desire? Was there any your manifestation, whether you were a male or female, any such identification was there? How were you? Where were you before you were born? ಹುಟ್ಟೋ ಮೊದಲು ನೀನು ಎಲ್ಲಿದ್ದೆ? ಹುಟ್ಟೋ ಮೊದಲು ನೀನು ಹೇಗಿದ್ದೆ? ಹುಟ್ಟೋ ಮೊದಲು ನಿನಗೆ ಮನಸ್ಸಿತ್ತ? ಹುಟ್ಟೋ ಮೊದಲು ನಿನಗೆ ಆಸೆಗಳಿದ್ವಾ? ಹುಟ್ಟೋ ಮೊದಲು ನಿನಗೆ ಹಂಬಲಗಳಿತ್ತ? ಹುಟ್ಟೋ ಮೊದಲು ದೇವರು ಅನ್ನೋ ಕಲ್ಪನೆ ಇತ್ತ? ನೀನು ಹುಟ್ಟೋ ಮೊದಲು ಅಂತ. Before you were born, did you have all these qualities, feelings, desires, attachment, questions? Did you think of God? Did you think of reality at that time? Enilla. Nothing. Nothing, isn't it? So that state where there are no intentions, that state where there are no desires, that state where no senses, that state where there is no birth or death concept, that state without any concept, that is your original state, that is the absolute state. You are now itself, you are that state only. It is here itself. You are now in that state only. Only difference is you have to shift your focus from the body consciousness. That's all. You shift the focus from the body consciousness, whatever is left, you belong to that state only. ಸಂಪೂರ್ಣ ಅದ್ವೈತದ ಪರಮೋಚ್ಚ ಸ್ಥಿತಿಯನ್ನ ಬಹಳ ಸುಂದರವಾಗಿ ಮರಾಠಿ ಭಾಷೆಯಲ್ಲಿ ಅವ್ರು ಹೇಳಿಬಿಟ್ರು ಆ ವ್ಯಕ್ತಿಗೆ. ಇಸ್ ಎ ಹ್ಯೂಜ್ ಡಿಸ್ಕಷನ್. ಅದು ಹೇಳ್ತಾ ಹೋದರೆ there is no end about how the discussions take place, how they give answers, just like our ಗುರುದೇವ್. ಇದು ನಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ, ಬಿಕಾಸ್ we are trying to understand from the mind. Maharaj says next to the gentleman, to that monk, that American who became Indian monk. ಮತ್ತೆ ಕೊನೆಯಲ್ಲಿ ಹೇಳ್ತಾರೆ, you see, now you want to reach reality, ಸತ್ಯ ಸಾಕ್ಷಾತ್ಕಾರವನ್ನು ಹೊಂದಬೇಕು ಅಂತ ಹಂಬಲ ಇದೆಯಲ್ಲ ನಿನಗೆ, ಅಂದ್ರೆ ಪರಮಾತ್ಮನನ್ನು ಹೊಂದಬೇಕು ಅಂತ ಹಂಬಲ ಇದೆಯಲ್ಲ. ಯಾಕೆ? See, this desire has come from your mind. The desire has come from your mind. The mind itself being limited. The mind itself being limited cannot reach, cannot understand the most unthinkable, uncomprehendable, the absolute truth. ಯಾವುದು ಅರ್ಥವೇ ಆಗೋದಿಲ್ವೋ, ಯಾವುದನ್ನ ನೀವು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ವೋ, ಯಾವುದನ್ನು ಚರ್ಚೆ ಮಾಡಲಿಕ್ಕೂ ಆಗೋದಿಲ್ವೋ, ಆ ವಸ್ತುವಿನ ಬಗ್ಗೆ ಮನಸ್ಸು ಯೋಚನೆ ಮಾಡ್ತಾ ಇದೆ, ನಾನು ಅದನ್ನು ಹೊಂದಬೇಕು ಅಂತ. ದಿ ಮೈಂಡ್ ಇಸ್ ಥಿಂಕಿಂಗ್, ಟ್ರೈಂಗ್ ಟು ನೋ ದಿ ಅನ್ನೋಯಬಲ್. ಹೌ ಈಸ್ ಇಟ್ ಪಾಸಿಬಲ್? ಇದನ್ನೇ ಉಪನಿಷತ್ತಲ್ಲಿ
ಇದನ್ನೇ ಉಪನಿಷತ್ಗಳಲ್ಲಿ ಅಗ್ರಾಹ್ಯ, ಅಚಿಂತ್ಯ, that cannot be discussed, that cannot be comprehended, that cannot be reasoned. Asthula, ಅಣೋರಣೀಯಾನ್ ಮಹತೋ ಮಹೀಯಾನ್ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. The words cannot describe, the mind cannot reach. ಉಪನಿಷತ್ತಲ್ಲಿ ಇರೋದನ್ನೇ ಅವ್ರು ಹೇಳಿದ್ರು, though he has not studied Upanishad. So your mind cannot reach. You have to go beyond the mind. The mind is the parameter in Dvaita, in duality mode. Mind refers to your body. Mind is a part of the body. Until and unless you go beyond the mind and body complex, you will never understand. So, how to understand, how to reach reality is, that means you have to just simply experience it. There is no reaching here. ನೀವು ಹುಡ್ಕೊಂಡು ಹೋಗೋದಲ್ಲ, ನೀವು ಅದೇ ಆಗಿದ್ದೀಯಲ್ಲಪ್ಪ, ಹುಡ್ಕೊಂಡು ಹೋಗೋದೇನು, ಅದನ್ನ ಅರ್ಥ ಮಾಡ್ಕೊಳ್ಬೇಕಷ್ಟೆ. ದಟ್ಸ್ ವಾಟ್ ಹಿ ಸೆಡ್. ಓನ್ಲಿ ಯು ಹ್ಯಾವ್ ಟು ಪರ್ಸೀವ್ ಇಟ್. You have to perceive it under direct experience. Once you experience, then keep quiet. Maharaj says, there is nothing else to say. Be a witness, live the life, nothing else to say. See, highest Upanishad teaching in the simplest way he has given. I don't know today why Maharaj is coming to my mind. Because Gurudev had told me all these things while doing the translation work, when that epilogue part was there. In this connection, one small point. ಇಷ್ಟೆಲ್ಲ ಮಹಾರಾಜರು ಹೇಳಿದ್ದನ್ನ ಭಗವಾನ್ ರಮಣ ಮಹರ್ಷಿಗಳು ಇನ್ನೂ ಸುಲಭವಾಗಿ, I think there is no other definition other than that. ನಮಗೆಲ್ಲ ಬೇಕಾಗಿರೋದು ಅದು ಡೆಫಿನೇಷನ್. ಒಬ್ಬ ಪರಮ ಭಕ್ತರು ರಮಣ ಮಹರ್ಷಿಗಳಿಗೆ ಒಂದು ಪ್ರಶ್ನೆ ಹಾಕ್ತಾರೆ, ಭಗವಾನ್ ಮೋಕ್ಷ ಅಂದ್ರೆ ಏನು, ಮುಕ್ತಿ ಅಂದ್ರೆ ಏನು, ವಾಟ್ ಈಸ್ ಮೋಕ್ಷ ಭಗವಾನ್, ಎಕ್ಸ್ಪ್ಲೇನ್ ಟು ಅಸ್ ಇನ್ ಸಿಂಪಲ್ ವೇಸ್. ನಮ್ಗೆಲ್ಲ ಏನಾಗಿದೆ ಅಂದ್ರೆ, ನಮಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ, ನಮ್ದೆಲ್ಲ ಪರಿಸ್ಥಿತಿ ಅದೇ. ಅದಕ್ಕೆ ಮತ್ತೆ ಮತ್ತೆ ಮನಸ್ಸೇ ಪ್ರಶ್ನೆ ಹಾಕ್ತಾ ಇರುತ್ತೆ. ಹಾಗೆ ಇವರಿಗೆ ಆ ಪ್ರಶ್ನೆ ಬಂತು. ಅವರ ಅಂತರಂಗ ಭಕ್ತರಲ್ಲೇ ಒಬ್ರು ಬಹಳ ಸುಂದರವಾದ ಪ್ರಶ್ನೆ ಇದು, ಮೋಕ್ಷ ಅಂದ್ರೆ ಏನು, ಬಹಳ ಸಿಂಪಲ್ ಆಗಿ ಹೇಳ್ಬಿಡಿ ಭಗವಾನ್, ಡಿಫೈನ್. ಅಷ್ಟೇ ಸುಂದರವಾಗಿ, ವಿತ್ ಆಲ್ ಕಂಪ್ಯಾಷನ್ ಅಂಡ್ ಮರ್ಸಿ ಅಂಡ್ ಡಿವೈನ್ ಲವ್, ಭಗವಾನ್ ಲುಕ್ಸ್ ಅಟ್ ಹಿಮ್ ಅಂಡ್ ಸೇಸ್ ಇನ್ ತಮಿಳ್, only one sentence. That Tamil sentence I don't know, but the translation part I can give you. He says, with conviction and total faith, believing that you are not born, that itself is moksha. I'll repeat once again that. With a total conviction and belief, believing that you are not born, believing that you are not born, that constitutes moksha. ಅದು ಎಷ್ಟು ಅರ್ಥ ನಾವು ಮಾಡ್ಕೊಳ್ಬೇಕು. ಇದಕ್ಕಿಂತ ಸಿಂಪ್ಲೆಸ್ಟ್ ಡೆಫಿನೇಷನ್, ದೇರ್ ಇಸ್ ನೋ ಅದರ್ ಡೆಫಿನೇಷನ್. ನೀನು ಹುಟ್ಟಿಲ್ಲ ಅಂತ ತಿಳ್ಕೊಳ್ಳೋದೇ ಅಪ್ಪ ಮೋಕ್ಷ ಅಂದ್ಬಿಟ್ರು ಭಗವಾನ್ ರಮಣ ಮಹರ್ಷಿಗಳು. ನಾನು ಹುಟ್ಟೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರೆ, ತಿಳ್ಕೊಳ್ಳೋದು ಅಂತಂದ್ರೆ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ, ಸರಿಯಾಗಿ ಅದನ್ನು ಅರ್ಥೈಸೋದು ಅಂದ್ರೆ ಅರ್ಥ ಏನು, ನೇರವಾಗಿ ಅದು ಅನುಭವಕ್ಕೆ ಒಳಗಡೆ ಇಳಿಬೇಕು ಅಂತ ಅರ್ಥ. ಅದು ಬಾಯಿ ಮಾತಿನಲ್ಲಿ ಹೇಳೋದಲ್ಲ. ಗುರುಗಳು ಹೇಳ್ಬಿಟ್ರು ನಾನು ಹುಟ್ಟೇ ಇಲ್ಲ, ನಾನು ಹುಟ್ಟೇ ಇಲ್ಲ. ಇದು ಅನುಭವಕ್ಕೆ ಬರಬೇಕು, ಒಳಗಡೆಯಿಂದ ಅನುಭವಕ್ಕೆ ಬರಬೇಕು. ದಟ್ ಇಸ್ the word used here is direct perception, direct perceiving, ಅಪರೋಕ್ಷ ಅನುಭೂತಿ, ನೇರವಾದ ಅನುಭವ. ಆಚಾರ್ಯ is very fond of using the word ಅಪರೋಕ್ಷ ಅನುಭೂತಿ. ಇದು ಒಳಗಡೆನೆ ಆಗುವಂಥದ್ದು. ನಾನು ಹುಟ್ಟೇ ಇಲ್ಲ ಅಂತ ತಿಳ್ಕೊಳ್ಳೋದೇ ಮೋಕ್ಷ ಅಂದ್ರೆ
ನನಗೆ ಹುಟ್ಟು ಇಲ್ಲ ಅಂದ್ರೆ ಅರ್ಥ ಸಾವೂ ಇಲ್ಲ ಅಂತ. ನನಗೆ ಹುಟ್ಟೇ ಇಲ್ಲ ಅಂದ್ರೆ ಸಾವೆಲ್ಲಿ ಬರುತ್ತೆ ಅನ್ನೋ ಅರ್ಥ ಅದು. ಸೊ ಇಫ್ ಐ ಆಮ್ ನಾಟ್ ಬಾರ್ನ್, ದೇರ್ ಇಸ್ ನೋ ಕ್ವಶನ್ ಆಫ್ ಡೆತ್. ಸೊ ಇಫ್ ದೇರ್ ಇಸ್ ನೋ ಕ್ವಶನ್ ಆಫ್ ಡೆತ್, ದೇರ್ ಇಸ್ ನೋ ಕ್ವಶನ್ ಆಫ್ ರೀಬರ್ತ್. ಸೊ ನನಗೆ ಸಾವು ಇಲ್ಲ ಅಂದ್ರೆ ಮತ್ತೆ ಪುನರ್ಜನ್ಮವೇ ಇಲ್ಲ ಅಂತ ಮತ್ತೆ ನೆಕ್ಸ್ಟ್ ಅರ್ಥ. ನಾನು ಹುಟ್ಟೇ ಇಲ್ಲ ಅಂದ್ರೆ ಅವರಷ್ಟೇ ಹೇಳಿದ್ರು, ಅದರ ಅರ್ಥ ನೋಡಿ. ನಾನು ಹುಟ್ಟೇ ಇಲ್ಲ ಅಂದ್ರೆ ನಾನು ಸಾಯೋದು ಇಲ್ಲ. ನಾನು ಸಾಯೋದು ಇಲ್ಲ ಅಂತ ಅರ್ಥ ಆಗ್ಬಿಟ್ರೆ ಪುನರ್ಜನ್ಮವೇ ಇಲ್ಲ. ಪುನರ್ಜನ್ಮವೇ ಇಲ್ಲ ಅಂತಂದ್ರೆ ಈ ಸಂಸಾರದ ಬಂಧನವೇ ಇಲ್ಲ. ನಾನು ಸರ್ವತಂತ್ರ ಸ್ವತಂತ್ರ, ಅಮರ, ಅಜ, ಅವಿನಾಶಿ ಉಳಿದು ಬಿಡ್ತೇನೆ ಅನ್ನೋ ಫೀಲಿಂಗ್ ಅದು. ಅಲ್ಲಿ ನಾನು ಅಂತನೂ ಬರೋಲ್ಲ. ಓನ್ಲಿ ದ ಸೆನ್ಸ್ ಆಫ್ ಬೀಯಿಂಗ್, ಸೆನ್ಸ್ ಆಫ್ ಪ್ರೆಸೆನ್ಸ್ ಅಷ್ಟೇ. ಸೊ ಬಿಯಾಂಡ್ ದಿಸ್, ಸಚ್ ಎ ಸಿಂಪಲ್ ಡೆಫಿನೇಷನ್ I have not come across in any of the books as teachings of Mahajnanis. It was so simple sentence but with a profound meaning. So, nirashi nirmamo bhutva yudhyasva vigata jvara. Without attachment, without me and mine feeling, without moha, without raga, without desires. If you work, that is the way you should lead the life. That is the injunction Lord gave in the last Vakyana, where it has stopped. Now we go to the next shloka. Yeme matamidam nityam anutishtanti manavaha shraddhavanto nasoyanto muchyante tepi karmabhihi. Now he is giving explanation to the previous shloka. Previous ಏನು ಹೇಳಿದ ಭಗವಂತ, ಅದಕ್ಕೆ ಉತ್ತರ, ಅದಕ್ಕೆ ಕಂಟಿನ್ಯೂಯೇಷನ್, ಉತ್ತರವಾಗಿ ಹೇಳ್ತಾ ಇರೋ ಶ್ಲೋಕ ಇದು. ನಿರಾಶಿ ನಿರ್ಮಮೋ ಭೂತ್ವ ಯುದ್ಧಸ್ವ. ನಿನ್ನ ಕೆಲಸವನ್ನ ನೀನು ಮಾಡಪ್ಪ, ಆಸೆ ಇಲ್ಲದೆ ಮಾಡು, ಮಮಕಾರ ಇಲ್ಲದೆ ಮಾಡು, ಅಹಂಕಾರವಿಲ್ಲದೆ ಮಾಡು. ಹಂಗೆ ಮಾಡಿದ್ರೆ ಏನಾಗುತ್ತೆ? ದಟ್ ಇಸ್ ದ ಆನ್ಸರ್. If you do like that, what happens? Eme matam idam nityam anutishtanti manava. E matam idam me matam. This is my considered opinion. If you follow this opinion of mine, ನಾನು ಹೇಳಿದ ಈ ಅಭಿಪ್ರಾಯವನ್ನ ನೀನು ಮನಸ್ಸಲ್ಲಿ ಮನದಟ್ಟು ಮಾಡಿಕೊಂಡು ನಾನು ಹೇಳಿದ ರೀತಿಯಲ್ಲಿ ಈ ಉಪದೇಶವನ್ನು ಅನುಸರಿಸಿದರೆ, ಯಾವ ಉಪದೇಶ? ನಿರಾಶಿ ನಿರ್ಮಮೋ ಭೂತ್ವ ಯುದ್ಧಸ್ವ. ಇನ್ನೊಂದು ಕಡೆ ಹೇಳ್ತಾನಲ್ಲ ಭಗವಂತ, ಪಾಮನುಸ್ವರ ಯುದ್ಧಚ. ಎಲ್ಲವೂ ಏನು ಅರ್ಥ ಕೊಡ್ತಾ ಇದೆ ಅಂದ್ರೆ, ನಿಷ್ಕಾಮನಾಗಿ, ಆಸೆ ಇಲ್ಲದೆ, ಅಪೇಕ್ಷೆ ಇಲ್ಲದೆ ನಿನ್ನ ಕರ್ಮಗಳನ್ನ ನೀನು ಮಾಡ್ತಾ ಹೋಗು. ಯಾವ ದೃಷ್ಟಿಯಿಂದ? ಎಲ್ಲವನ್ನೂ ನನಗೆ ಅರ್ಪಿಸಿ. ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ವ. 2 ಪಾಯಿಂಟ್ ಇದೆ. ನೀನು ಮಾಡೋ ಕೆಲಸಗಳನ್ನ ನನಗೆ ಅರ್ಪಣೆ ಮಾಡಿ, ನನ್ನಲ್ಲೇ ಮನಸ್ಸಿಟ್ಟು. ಭಗವಂತ ಮಾಡಿಸ್ತಾ ಇದ್ದಾನೆ ಈ ದೇಹದಿಂದ, ಈ ಕೈಗಳಿಂದ. ನಾನೇನೂ ಮಾಡ್ತಾ ಇಲ್ಲಪ್ಪ, ನೀನು ಮಾಡಿಸ್ತಾ ಇದ್ದೀಯ. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ. ನಮ್ಮಲ್ಲಿ ಒಂದು ದಾಸರ ಪದ ಇದೆಯಲ್ಲ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು. ಅದರ ಅರ್ಥ ಏನು ಅಂದ್ರೆ, ಒಳ್ಳೇದೇ ಆಗಲಿ ಕೆಟ್ಟದ್ದೇ ಆಗಲಿ ಜೀವನದಲ್ಲಿ ಎಲ್ಲರಿಗೂ ಬರುವ ಹಾಗೆ ನನಗೂ ಸಂತೋಷದ ಗಳಿಗೆಗಳಿದೆ, ದುಃಖದ ಗಳಿಗೆ ಇದೆ. ನನಗೂ ಸುಖ ಇದೆ, ದುಃಖ ಇದೆ, ಎಲ್ಲರಿಗೂ ಇದೆ, ಹಾಗೆ ನನಗೂ ಇದೆ. ಅದಕ್ಕೂ ಸಂಬಂಧ ಇಲ್ಲ. ಅದಕ್ಕೆಲ್ಲ ನೀನೇ ಕಾರಣ ಭಗವಂತ. ನೀನು ಕೊಟ್ಟಿರುವ ಪ್ರಾರಬ್ಧ ಫಲವನ್ನು ಅನುಭವಿಸ್ತಾ ಇದ್ದೇನೆ ಅಷ್ಟೇ ಅನ್ನೋ ಭಾವ. ಹಾಗೆ ಈ ನನ್ನ ಅಭಿಪ್ರಾಯವನ್ನ ಯಾರು ತಿಳ್ಕೊಂಡಿದ್ದಾರೋ, ಯಾರು ಸರಿಯಾಗಿ ಇದನ್ನ ಫಾಲೋ ಮಾಡ್ತಾ ಇದ್ದಾರೋ, ಎಂಥವರು? ಯಾರು ಶ್ರದ್ಧೆ ಉಳ್ಳವರು, ಯಾರು ಶ್ರದ್ಧಾವಂತರಾಗಿದ್ದಾರೆ, ಯಾರು ಅನಸೂಯಂತಹ, ಶ್ರದ್ಧಾವಂತಹ. 2 ಶಬ್ದ ಯೂಸ್ ಮಾಡ್ತಾ ಇದ್ದಾನೆ ಭಗವಂತ. ಅನಸೂಯಂತಹ ಮುಂದೆ ಬರುತ್ತೆ ಶ್ಲೋಕದ, ಅಭ್ಯಸೂಯಂತಹ ಅಂತ ಬರುತ್ತೆ. ಇಲ್ಲಿ ಅನಸೂಯಂತ ಇಸ್ ಆಪೋಸಿಟ್ ಟು ಅಭ್ಯಸೂಯಂತ. ಅನಸೂಯಂತಹ ಮೀನ್ಸ್ ದ ಒನ್ ವಿಥೌಟ್ ಜೆಲಸಿ. ಯಾರಿಗೆ ದ್ವೇಷ ಮತ್ಸರ ಇಲ್ಲವೋ, ದ್ವೇಷ ಭಾವನೆಯಿಂದ ಮತ್ಸರವನ್ನ, ಹೊಟ್ಟೆ ಕಿಚ್ಚನ್ನ ಪಡೆದೇ ಇರ್ತಾರೋ, ಮತ್ತೊಬ್ಬರ ಮೇಲೆ ಮತ್ಸರವನ್ನ ಇಡದೇ ಇರತಕ್ಕಂಥವ್ರು, ಮತ್ತೊಬ್ಬರು ಕಂಡ್ರೆ ಹೊಟ್ಟೆ ಉರಿ ಆಗ್ತಕ್ಕಂಥವ್ರು ಆಗಿರಬಾರ್ದು. ಹೊಟ್ಟೆ ಕಿಚ್ಚು ಇರಬಾರ್ದು. ನಮ್ಮಲ್ಲಿ ಮತ್ಸರ ಇರಬಾರ್ದು. ಇನ್ನೊಬ್ಬರ ಮೇಲೆ
ಇನ್ನೊಬ್ಬರ ಮೇಲೆ ದ್ವೇಷ ಇರಬಾರದು. ಅದು ಅನಸೂಯಂತಹ ಅಂದ್ರೆ ಅದೇ ಅರ್ಥ. ಯಾರು ಅಸೂಯೆಯನ್ನು ಬಿಟ್ಟಿದ್ದಾರೋ, ಯಾರು ಶ್ರದ್ಧಾವಂತರಾಗಿದ್ದಾರೋ ಅಂಥವರು ಈ ನನ್ನ ಅಭಿಪ್ರಾಯವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಏನಾಗುತ್ತೆ? ತೇ ಅಭಿ ಕರ್ಮಭಿ ಮುಚ್ಚಿಯಂತೆ, ಕರ್ಮ ಬಂಧನದಿಂದ ಅವರೂ ಬಿಡುಗಡೆ ಹೊಂದ್ತಾರಪ್ಪ ಅರ್ಜುನ. ಮುಚ್ಚಿಯಂತೆ ಕರ್ಮಭಿಹಿ, ಕರ್ಮ ಬಂಧನ ಅಂದ್ರೆ ಸಂಸಾರ ಬಂಧನದಿಂದನೇ ಹೊರಗೆ ಹೋಗ್ತಾರೆ, ಅವರಿಗೆ ಮುಕ್ತಿ ಸಿಗತ್ತೆ, ಪುನರ್ಜನ್ಮ ಇಲ್ಲ, ಮೋಕ್ಷ ನಾನು ಕೊಡ್ತೇನೆ ಅನ್ನೋ ಅರ್ಥ ಇದು. ಇದನ್ನು ಎಷ್ಟು ಕಡೆ ಹೇಳ್ತಾ ಇದ್ದಾನೆ 3ನೇ ಅಧ್ಯಾಯದಲ್ಲಿ. ಪ್ಲೀಸ್ ಗೋ ಥ್ರೂ ದಟ್. ನಮ್ಮ ಕೆಲಸವನ್ನ ಮೊದಲೇನು ಹೇಳ್ತಾನೆ? ಭಗವಂತನಿಗೋಸ್ಕರ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಳ್ಳಪ್ಪ. ನನಗೋಸ್ಕರ ಮಾಡ್ತಾ ಇದ್ದೇನೆ ಅಥವಾ ನಾನು ಮಾಡಿಸ್ತಾ ಇದ್ದೇನೆ, ಭಗವಂತನೇ ಮಾಡಿಸ್ತಾ ಇದ್ದಾನೆ, ನಾನೇನು ಮಾಡ್ತಾ ಇಲ್ಲ ಅಂತದ್ದು ಎಲ್ಲವನ್ನೂ ನನಗೆ ಅರ್ಪಣೆ ಮಾಡು. ಕೃಷ್ಣಾರ್ಪಣ ಮಸ್ತು ಅಂತ ಬರೀ ಬಾಯಿನಲ್ಲಿ ಹೇಳೋದಲ್ಲ, ನಿಜವಾಗಿ ಕಾರ್ಯಗತವಾಗಿ ನಮ್ಮ ಮನಸ್ಸಲ್ಲಿ ಭಾವ ಇರಬೇಕು. ಯಾವುದೇ ಕೆಲಸವನ್ನ ನಾನು ಮಾಡ್ತಾ ಇಲ್ಲ ಅನ್ನೋ ಭಾವ ಅದು ಹೇಗೆ ಬರಬೇಕು? ಹೇಳೋದೇ ಕಷ್ಟ, ಎಕ್ಸ್ಪ್ಲೇನ್ ಮಾಡೋದು ಇನ್ನೂ ಕಷ್ಟ. ಅದು ಅನುಭವಕ್ಕೆ ಬರಬೇಕು. ಪ್ರತಿ ಕ್ಷಣದಲ್ಲೂ ನಿಮಗೆ ಆ ಭಾವ ಜಾಗೃತ ಆಗಬೇಕು. ಯಾವಾಗ? ಅದು ಗುರುಕೃಪೆಯಿಂದ ಆಗುವಂಥದ್ದು. ನನಗೆ ಅನ್ಸೋದು ಹಾಗೆ. ಗುರುಕೃಪೆ ಇದ್ರೆ ಖಂಡಿತ ಆಗುತ್ತೆ. ನಾನು ಅನ್ನೋದು ಬರೋದೇ ಇಲ್ಲ ಅಲ್ಲಿ. ಎಲ್ಲ ಭಗವಂತ ಮಾಡಿಸ್ತಾ ಇದ್ದಾನೆ, ಗುರುಗಳು ಮಾಡಿಸ್ತಾ ಇದ್ದಾರೆ, ನಾನೇನೂ ಮಾಡ್ತಾ ಇಲ್ಲ. ಈ ಭಾವ ಇರಬೇಕು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಆದ್ರಿಂದ ನೀವು ಕರ್ಮದಿಂದ ಮುಕ್ತಿ ಸಿಗುತ್ತಲ್ಲಪ್ಪ ನಿಮಗೆ. ಕರ್ಮದಿಂದ ಮುಕ್ತಿ ಅಂದ್ರೆ ಅರ್ಥ ಯು ಗೆಟ್ ಅವೇ ಫ್ರಮ್ ದಿ ಸಂಸಾರ, ಮೀನ್ಸ್ ಬಾಂಡೇಜ್. ದಟ್ ಮೀನ್ಸ್ ಮೋಕ್ಷ, ದಟ್ ಮೀನ್ಸ್ ರಿಯಲೈಸೇಷನ್, ದಟ್ ಮೀನ್ಸ್ ಎಮ್ಯಾನ್ಸಿಪೇಷನ್. ಸೊ you become liberated. Then you will never come back to the cycle of birth and death. ಈ ಸಂಸಾರಕ್ಕೆ ಮತ್ತೆ ವಾಪಸ್ ಬರೋದಿಲ್ಲಪ್ಪ ನೀನು, ಮತ್ತೆ ಹುಟ್ಟು ಸಾವಿಗೆ ಸಿಕ್ಕಾಕೊಳ್ಳೋದಿಲ್ಲ. ಯಾವಾಗ? ಶ್ರದ್ಧಾವಂತನಾಗಿ, ಶ್ರದ್ಧೆ ಉಳ್ಳವನಾಗಿ, ವಿತ್ ಆಲ್ ದಿ ಫೇತ್, with conviction, total faith and devotion. When you have the faith coupled with devotion, ಶ್ರದ್ಧಾ. ನೀನು ಶ್ರದ್ಧಾವಂತನಾಗಿ ಅಸೂಯಾರಹಿತನಾಗಿ ಯಾವಾಗ ಇರ್ತೀಯೋ. ಇಲ್ಲಿ ಭಗವಂತ 2 ರೈಡರ್. ಒಂದು ಶ್ರದ್ಧೆ ಇರಬೇಕು ಗುರುವಿನಲ್ಲಿ, ಮತ್ತೆ ಗುರು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಭಗವಂತನಲ್ಲಿರೋ ಶ್ರದ್ಧೆನೇ ನಮಗೆ ಗುರುವಿನಲ್ಲೂ ಇರಬೇಕು. ಸೊ ವೆನ್ ಹ್ಯಾವ್ ದಟ್ ಫೇತ್, ಆ ಶ್ರದ್ಧೆ, ಭಗವಂತನಲ್ಲಿರೋ ಶ್ರದ್ಧೆ ಏನಿದೆಯಲ್ಲ ಅದು ನಮ್ಮನ್ನು ಮುಂದೆ ತಗೊಳ್ಳೋದು. ಬರೀ ಶ್ರದ್ಧೆ ಇದ್ರೆ ಸಾಕ? ರಾಗದ್ವೇಷಗಳು ಮುಂದೆ ಬರುತ್ತೆ ಮುಂದಿನ ಶ್ಲೋಕದಲ್ಲಿ. ಆ ದ್ವೇಷ ಅನ್ನೋ ಶಬ್ದ ಇದೆಯಲ್ಲ ಎಲ್ಲಿಂದ ಬರುತ್ತೆ? ಮತ್ಸರದಿಂದ. Once you are jealous of somebody, once you envy somebody, then you start hating, then you become angry. So jealousy, the envy is one of the great enemies in our life. ಇಲ್ಲಿ ರಾಮಾನುಜಾಚಾರ್ಯರು ಒಂದು ಮಾತು ಹೇಳ್ತಾರೆ, ಶ್ರದ್ಧಾವಂತೋ ಅನಸೂಯಂತೋ ಅನ್ನೋದಕ್ಕೆ. ಅದನ್ನ ನಮ್ಮ ರಂಗಪ್ರಿಯ ಸ್ವಾಮಿಗಳು ತಮ್ಮ ವ್ಯಾಖ್ಯಾನ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ಎಚ್ಚರಿಕೆ, he has cautioned all the sadhakas, Rangapriya Mahaswami, while giving ವ್ಯಾಖ್ಯಾನ on this shloka. He has cautioned all the sadhakas, especially all spiritual aspirants who are under a guru. See, the problem of jealousy, envy is more among sadhakas. Please beware of it. Beware of it. ಬಹಳ ಎಚ್ಚರಿಕೆಯಿಂದ ಇರಿ, ಅಲರ್ಟ್. ಸಾಧಕರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈ ಸಾಧಕರಲ್ಲಿ, ಆಧ್ಯಾತ್ಮ ಮಾರ್ಗದಲ್ಲಿರ್ತಕ್ಕಂತಹ ಮುಮುಕ್ಷುಗಳಲ್ಲಿ, ಜಿಜ್ಞಾಸುಗಳಿಗೆ ಇದು ಬಹಳ ತೊಂದರೆ ಕೊಡುತ್ತೆ. ಮಹಾಶತ್ರು, ದಿ ಗ್ರೇಟ್ ಎನಿಮಿ ಆಫ್ ಎ ಜಿಜ್ಞಾಸು ಆರ್ ಮುಮುಕ್ಷು ಇಸ್ ದಿಸ್ jealousy. Why? Because the mumukshu, the aspirant, the sadhaka always thinks that he should win the race first, get the gold medal. He should become liberated first. Innate desire. If there are 10 sadhakas under a guru, everyone possibility he will think that he should win the race first. If others are progressing faster, if the aspirant thinks the guru is favoring X in a much more better way than myself, so jealousy starts. That is what Rangapriya Mahaswami says. ಸಾಧಕರಿಗೆ ಮಹಾದೊಡ್ಡ ಶತ್ರು ಅನ್ನೋದೇ ಈ ಅಸೂಯೆ. ಎಲ್ಲರಿಗೂ ದೊಡ್ಡ ಶತ್ರು, ಸಾಧಕರಿಗೆ ಮಾತ್ರ ಮಹಾಶತ್ರು. ಸೊ
Be away from this jealousy. Be away from the jealousy and have total faith and conviction in God or Guru. That's what Lord says. ಅವು ಎರಡೂ ಇದ್ರೆ, ಇವೆರಡೂ ಇರ್ತಕ್ಕಂಥವರು ಈ ನನ್ನ ಅಭಿಪ್ರಾಯವನ್ನು ಒಪ್ಪಿದರೆ ನೀವು ಕರ್ಮ ಬಂಧನದಿಂದ ಮುಂದೆ ಹೊರಟೋಗ್ತೀರಿ. ನಿಮಗೆ ಕರ್ಮ ಬಂಧನವೇ ಬರೋದಿಲ್ಲಪ್ಪ. ಸಚ್ ಎ ಸಿಂಪಲ್ ಸ್ಟೇಟ್ಮೆಂಟ್, ಪ್ರೊಫೌಂಡ್ ಸ್ಟೇಟ್ಮೆಂಟ್, ದಿ ಈಸಿಯೆಸ್ಟ್ ವೇ ಇನ್ ಅವರ್ ಲೈಫ್. ಅದೇ ಅವರು ಗುರುದೇವ್ ಯಾವಾಗಲೂ ಹೇಳ್ತಾ ಇದ್ರು. ಭಗವದ್ಗೀತೆಯಲ್ಲಿ ಬಹಳ ಸುಲಭವಾಗಿ ಭಗವಂತ ನಮಗೆ ಏನಪ್ಪ ಉಪದೇಶ ಮಾಡ್ತಾನೆ, ನೀವು ಕರ್ಮಯೋಗವನ್ನು ಮಾಡಿ, ಒಳ್ಳೆ ಮನಸ್ಸಿಂದ ಕರ್ಮಯೋಗವನ್ನು ಮಾಡ್ತಾ ಹೋಗಿ, ಭಗವಂತನ ನಂಬಿಕೆ ಇಡಿ, ನಿಮ್ಮ ಕರ್ಮವನ್ನು ನೀವು ಮಾಡಿ, ಯಾವ ಆಸೆ ಇಟ್ಕೊಳ್ಬೇಡಿ ಫಲದ. ಇದೇ ಸಂದೇಶ ಭಗವದ್ಗೀತೆ. ನೀವು ಮುಕ್ತಿ ಗ್ಯಾರಂಟೀಡ್. ಗುರುಗಳು ಹೇಳಿದ ಮಾತಿದ್ದು ಗ್ಯಾರಂಟೀಡ್. ಯಾಕೆ ಭಗವಂತನ ಹೇಳ್ತಾ ಇದ್ದಾನಲ್ಲ, ಭಗವಂತನ ಹೇಳ್ತಾ ಇರೋ ಮಾತು. ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಹ ಶ್ರದ್ಧಾ. ಎಂಥ ಮಾನವ? ಶ್ರದ್ಧಾವಂತಹ ಅನಸೂಯಂತಹ ಮಾನವ. ಮುಚ್ಯಂತೆ ತೇ ಅಪಿ ಕರ್ಮಭಿಹಿ. ಅಂಥವರು ಕರ್ಮಬಂಧನದಿಂದ ಹೊರಗಡೆ ಬರ್ತಾರೆ, ಪುನರ್ಜನ್ಮ ಬರೋದಿಲ್ಲ. ಇದು ಭಗವಂತ ಹೇಳಿರೋ ಮಾತು. ಇವತ್ತಿನ ಲೆಕ್ಕದಲ್ಲಿ ಒಂದೇ ಒಂದು ಶ್ಲೋಕ, 31ನೇ ಶ್ಲೋಕ ಮಾತ್ರ ಆಗಿದೆ ಅಂತ. ಅದು ಗುರುಗಳ ಕರುಣೆ, ಗುರುಗಳ ಕೃಪೆ. ಮತ್ತೊಮ್ಮೆ ಎಲ್ಲರ ಪರವಾಗಿ ಗುರುಗಳಿಗೆ ವಂದನೆ ಅರ್ಪಿಸಿ ತಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ಇವತ್ತಿನ ವ್ಯಾಖ್ಯಾನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹರಿ ಓಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಯಥಾ ಪ್ರಕಾರ ಗುರುಗಳ ಆಜ್ಞೆ. ಶ್ರೀರಾಮ ಜಯ ರಾಮ. ಪ್ರಾರಂಭ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ